Today the Lord says to you, I have loved you with an everlasting love. ಇಂದು ಕರ್ತನು ನಿಮಗೆ ಹೇಳುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೀತಿಯಿಂದಲೇ ಎಂದು ಹೇಳುತ್ತಾನೆ. In Jeremiah 31:3, the Lord says, ಯೆರೆಮೀಯ 31:3 ವಾಕ್ಯದಲ್ಲಿ ಕರ್ತನು ಹೇಳುತ್ತಾನೆ, I have loved you, my people, with an everlasting love. ನನ್ನ ಜನರನ್ನು ನಾನು ಶಾಶ್ವತವಾದ ಪ್ರೇಮದಿಂದಲೇ ಪ್ರೀತಿಸಿದ್ದೇನೆ ಎಂದು ಹೇಳುತ್ತಾನೆ. With unfailing love I have drawn you to myself. ಶಾಶ್ವತವಾದ ಪ್ರೇಮದಿಂದಲೇ ಮಮತೆಯಿಂದಲೇ ಸೆಳೆದುಕೊಂಡಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. How true it is, isn't it? ಅದು ಎಷ್ಟು ಸತ್ಯವಾಗಿದೆ ಅಲ್ಲವೇ? We were sinners before. ನಾವು ಹಿಂದೆ ಪಾಪಿಗಳಾಗಿದ್ದೆವು. We were away from God before. ನಾವು ದೇವರಿಂದ ಹಿಂದೆ ದೂರವಾಗಿದ್ದೆವು. But then with all the love of Jesus, He has brought us closer to God. ಮತ್ತು ಎಲ್ಲ ಯೇಸುವಿನ ಪ್ರೀತಿಯ ಮೂಲಕ ಆತನು ದೇವರ ಬಳಿಗೆ ನಮ್ಮನ್ನು ಕರೆತಂದಿದ್ದಾನೆ. God's love is personal. ದೇವರ ಪ್ರೀತಿ ವೈಯಕ್ತಿಕವಾಗಿದೆ. Like a human being, He loves us. ಮನುಷ್ಯರ ಹಾಗೆ ಆತನು ನಮ್ಮನ್ನು ಪ್ರೀತಿಸುವಂತಹ ದೇವರಾಗಿದ್ದಾನೆ. Just like our family members, He loves us. ನಮ್ಮ ಕುಟುಂಬದ ಸದಸ್ಯರ ಹಾಗೆ ಆತನು ನಮ್ಮನ್ನು ಪ್ರೀತಿಸುವ ಕರ್ತನಾಗಿದ್ದಾನೆ. As a mother loves his son, He loves. ತಾಯಿ ತನ್ನ ಕುಟುಂಬವನ್ನು ಪ್ರೀತಿಸುವಂತೆ ಪ್ರೀತಿಸುತ್ತಾನೆ. As a father loves his daughter, he loves. ತಂದೆ ಮಗಳನ್ನು ಪ್ರೀತಿಸುವಂತೆ ಆತನು ಪ್ರೀತಿಸುತ್ತಾನೆ. As a husband loves his wife, he loves. ಒಬ್ಬ ಪತಿ ತನ್ನ ಪತ್ನಿಯನ್ನು ಪ್ರೀತಿಸುವಂತೆ ಆತನು ನಮ್ಮನ್ನು ಪ್ರೀತಿಸುತ್ತಾನೆ. Every day I used to make coffee for my husband. ಪ್ರತಿದಿನ ನನ್ನ ಪತಿಗಾಗಿ ನಾನು ಕಾಫಿ ಮಾಡಿ ಕೊಡುತ್ತಿದ್ದೆ. But then sometimes my husband would make coffee for me. ಆದರೆ ಕೆಲವು ಸಾರಿ ನನಗೋಸ್ಕರ ನನ್ನ ಪತಿ ಕಾಫಿ ಮಾಡಿ ಕೊಡುತ್ತಿದ್ದರು. And I'll be so happy to receive a cup of coffee from him. ಅವರಿಂದ ಒಂದು ಆ ಕಾಫಿ ಪಡೆಯುವಂಥದ್ದು ನನಗೆ ಬಹಳ ಸಂತೋಷಕರವಾಗಿರುತ್ತಿತ್ತು. And I will say to my husband, this is the best coffee I ever have. ನನ್ನ ಪತಿಗೆ ನಾನು ಹೇಳುತ್ತಿದ್ದೆ, ಈ ರೀತಿಯ ಕಾಫಿ ನನ್ನ ಜೀವಿತದಲ್ಲಿ ಹೊಂದಲಿಲ್ಲ, ಇದು ಬಹಳ ಉತ್ತಮವಾದದ್ದು ಎಂದು ಹೇಳುತ್ತಿದ್ದೇನು. My husband makes me the world's best coffee. ನನ್ನ ಪತಿಯು ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ಉತ್ತಮವಾದಂತಹ ಕಾಫಿಯನ್ನು ಮಾಡುತ್ತಾರೆ. After having that coffee, I will have so much energy. ಆ ಕಾಫಿ ಕುಡಿದ ನಂತರ ನನಗೆ ಬಹಳ ಶಕ್ತಿ ಬರುವಂತದಾಗಿರುತ್ತದೆ. I will run the whole day and work for my family and for my ministry. ಮತ್ತು ನನ್ನ ಕುಟುಂಬಕ್ಕಾಗಿ ಮತ್ತು ಸೇವೆಗಾಗಿ ಆ ದಿನ ಬಹಳ ಓಡಾಡಿ ಕೆಲಸ ಮಾಡುತ್ತೇನೆ. How I wish my husband makes coffee every day for me. ಪ್ರತಿದಿನ ಹೇಗೆ ನಮ್ಮ ಪತಿ ನನಗೆ ಕಾಫಿ ಮಾಡಬೇಕೆಂದು ನಾನು ಬಯಸುತ್ತೇನೋ. Don't be jealous of me. ನನ್ನ ಕುರಿತಾಗಿ ಹೊಟ್ಟೆ ಕಿಚ್ಚು ಪಡಬೇಡಿರಿ. It is true, my husband makes coffee for me. ಇದು ಸತ್ಯವಾಗಿದೆ, ನನಗೋಸ್ಕರ ನನ್ನ ಪತಿ ಕಾಫಿ ಮಾಡುತ್ತಾರೆ. Out of so much love, he does that to me. ಬಹಳ ಪ್ರೀತಿಯಿಂದಲೇ ಅದನ್ನು ನನಗೋಸ್ಕರ ಅವರು ಮಾಡುತ್ತಾರೆ. It's not wrong. ಅದು ತಪ್ಪಲ್ಲ. We have to love each other like this. ಈ ರೀತಿಯಾಗಿ ನಾವು ಪರಸ್ಪರ ಪ್ರೀತಿಸಬೇಕು. Dear husbands, make coffee for your wives. ಪ್ರಿಯ ಪತಿಯವರೇ, ನಿಮ್ಮ ಪತ್ನಿಗೋಸ್ಕರ ಕಾಫಿಯನ್ನು ಮಾಡಿರಿ. All the wives are so happy now. ಈಗ ಎಲ್ಲ ಪತ್ನಿಯರು ಬಹಳ ಸಂತೋಷವಾಗಿದ್ದಾರೆ. Praise the Lord. ಕರ್ತನಿಗೆ ಸ್ತೋತ್ರ. Yes, the Lord loves us with an everlasting love. ಹೌದು, ಶಾಶ್ವತವಾದ ಪ್ರೇಮದಿಂದಲೇ ಕರ್ತನು ನಮ್ಮನ್ನು ಪ್ರೀತಿಸುತ್ತಾನೆ. The Lord loved the Israelites. ಮತ್ತು ಇಸ್ರಾಯೇಲರನ್ನು ಕರ್ತನು ಪ್ರೀತಿ ಮಾಡಿದನು ಎಂದು ನೋಡುತ್ತೇವೆ. That's why he said, I will be the God of all the families of Israel. ಇಸ್ರಾಯೇಲರ ಎಲ್ಲ ಕುಟುಂಬಗಳ ದೇವರು ನಾನಾಗಿರುತ್ತೇನೆ ಎಂದು ಅದಕ್ಕಾಗಿ ಆತನು ಹೇಳುತ್ತಾನೆ. They will be my people. ಅವರು ನನ್ನ ಜನರಾಗಿರುವರು. Many times he tried to love them and pull them with his love toward him. ಅನೇಕ ಸಾರಿ ಅವರನ್ನು ಪ್ರೀತಿಸಿದ್ದನು ಮತ್ತು ಆತನ ಕಡೆಗೆ ಅವರನ್ನು ಸೆಳೆದುಕೊಂಡನು. But then they failed him many times. ಆದರೆ ಅವರು ಅನೇಕ ಸಾರಿ ಆತನಿಗೆ ನೋವನ್ನು ತಂದರು.
Again and again the Lord said, I have loved you with an everlasting love. ಮತ್ತೆ ಮತ್ತೆ ಕರ್ತನು ಅದೇ ರೀತಿಯಾಗಿ ಅವರಿಗೆ ಹೇಳಿದನು, ನಾನು ನಿಮಗೆ ಪ್ರೀತಿಸಿದ್ದು ಶಾಶ್ವತವಾದ ಪ್ರೇಮದಿಂದಲೇ. With unfailing love I have drawn you to myself. ಶಾಶ್ವತವಾದ ಪ್ರೀತಿಯಿಂದಲೇ, ಆ ಮಮತೆಯಿಂದಲೇ ನಿಮ್ಮನ್ನು ಸೆಳೆದುಕೊಂಡಿದ್ದೇನೆ ಎಂದು ಹೇಳುತ್ತಾನೆ. Today he says the same thing to you, dear friend. ಪ್ರಿಯ ಸ್ನೇಹಿತರೆ, ಇಂದು ಆತನು ಅದೇ ವಿಷಯ ನಿಮಗೆ ಹೇಳುತ್ತಾನೆ. Do not run away from me. ನನ್ನಿಂದ ದೂರ ಓಡಿ ಹೋಗಬೇಡಿರಿ. I still love you. ನಾನು ಇನ್ನೂ ನಿಮ್ಮನ್ನು ಪ್ರೀತಿಸುತ್ತೇನೆ. I still love you. ಇನ್ನೂ ನಿಮ್ಮನ್ನು ಪ್ರೀತಿಸುತ್ತೇನೆ. Come to me as you are. ನೀವು ಹೇಗಿದ್ದೀರೋ ಹಾಗೆಯೇ ನನ್ನ ಬಳಿಗೆ ಬನ್ನಿರಿ. You might have run away from me. ನನ್ನಿಂದ ನೀವು ದೂರ ಓಡಿ ಹೋಗಿರಬಹುದು. Come to me, my child. ನನ್ನ ಮಗುವೆ, ನನ್ನ ಬಳಿಗೆ ಬಾ. The Lord is calling you even today. ಇಂದು ಕೂಡ ಕರ್ತನು ನಿಮ್ಮನ್ನು ಕರೆಯುತ್ತಿದ್ದಾನೆ. With all his love. ಆತನ ಎಲ್ಲ ಪ್ರೀತಿಯಿಂದ. We are all families of God. ನಾವೆಲ್ಲರೂ ದೇವರ ಕುಟುಂಬಗಳಾಗಿದ್ದೇವೆ. Not only the Israelites, ಇಸ್ರಾಯೇಲರು ಮಾತ್ರವಲ್ಲ, but we are also included in that family. ನಾವು ಕೂಡ ಆ ಕುಟುಂಬದಲ್ಲಿ ಸೇರಿಸಲ್ಪಟ್ಟಿದ್ದೇವೆ. He is the God of all our families. ಆತನು ನಮ್ಮ ಎಲ್ಲ ಕುಟುಂಬಗಳ ದೇವರಾಗಿದ್ದಾನೆ. Dear friend, as he says, I love you with an everlasting love. ಪ್ರಿಯ ಸ್ನೇಹಿತರೆ, ಆತನು ಹೇಳುವ ಹಾಗೆ ಶಾಶ್ವತವಾದ ಪ್ರೀತಿಯಿಂದಲೇ ಆತ ನಮ್ಮನ್ನು ಪ್ರೀತಿಸಿದ್ದಾನೆ. How long is everlasting? ಶಾಶ್ವತವಾದದು ಎಷ್ಟರವರೆಗೆ ಇರುವಂತದ್ದು? God has not loved us with a love which will die out after a certain time. ಸ್ವಲ್ಪ ಸಮಯದ ನಂತರ ಸತ್ತು ಹೋಗುವಂತ ಪ್ರೀತಿಯಿಂದ ದೇವರು ನಮ್ಮನ್ನು ಪ್ರೀತಿಸಲಿಲ್ಲ. His love is like himself. ಆತನ ಪ್ರೀತಿಯು ಆತನ ಹಾಗೆಯೇ ಇದೆ. From everlasting to everlasting. ಅದು ಯುಗ ಯುಗಾಂತರಗಳಲ್ಲಿಯೂ. The Lord lives forever. ಕರ್ತನು ಯಾವಾಗಲೂ ಜೀವಿಸುವಾತನಾಗಿದ್ದಾನೆ. We may die, ನಾವು ಸಾಯಬಹುದು, but then the Lord lives forever. ಆದ್ರೆ ಕರ್ತನು ಎಂದಿಗೂ ಜೀವಿಸುತ್ತಾನೆ. His love also lives forever. ಆತನ ಪ್ರೀತಿಯು ಯಾವಾಗಲೂ ಜೀವಿಸುವಂತದ್ದಾಗಿದೆ. Our love, human love, may die out, ನಮ್ಮ ಮನುಷ್ಯ ಪ್ರೀತಿ ಅದು ಸತ್ತು ಹೋಗಬಹುದು, but God's love never dies. ಆದ್ರೆ ದೇವರ ಪ್ರೀತಿ ಎಂದಿಗೂ ಸಾಯುವುದಿಲ್ಲ. Even today God comes to you with all his love. ಇಂದು ಕೂಡ ಆತನು ತನ್ನ ಎಲ್ಲ ಪ್ರೀತಿಯಿಂದ ನಿಮ್ಮ ಬಳಿಗೆ ಬರುತ್ತಾನೆ. As in Deuteronomy 7:9 the Lord says, ಧರ್ಮೋಪದೇಶ ಕಾಂಡ 7:9 ಕರ್ತನು ಹೇಳುವ ಪ್ರಕಾರ, the Bible says God keeps his loving kindness to 1,000 generations with those who love him. ಯಾರು ಆತನಿಗೆ ಪ್ರೀತಿಸುತ್ತಾರೋ ಅವರ ಮೇಲೆ 1000 ತಲೆಗಳವರೆಗೆ ಆತನ ಪ್ರೀತಿಯನ್ನು ಸುರಿಸುತ್ತಾನೆ. It continues. ಅದು ಮುಂದುವರಿಯುತ್ತದೆ. From generation to generation it continues. ತಲೆಮಾರುಗಳಿಂದ ತಲೆಮಾರುಗಳವರೆಗೆ ಅದು ಮುಂದುವರಿಯುತ್ತದೆ. The Bible says if you believe, you and your household will be saved. ಸತ್ಯವೇದವು ಹೇಳುತ್ತದೆ, ನೀವು ನಂಬಿದರೆ ನೀವು ಮತ್ತು ನಿಮ್ಮ ಕುಟುಂಬದವರು ರಕ್ಷಣೆ ಹೊಂದಲ್ಪಡುತ್ತಾರೆ. All that we have to do is to love him. ನಾವು ಮಾಡಬೇಕಾದ ಕಾರ್ಯ ಆತನಿಗೆ ಪ್ರೀತಿಸುವುದು, to believe in him. ಆತನಲ್ಲಿ ನಂಬಿಕೆ ಇಡುವುದು. Then he makes us his children. ಆಗ ಆತನು ತನ್ನ ಮಕ್ಕಳಾಗಿ ನಮ್ಮನ್ನು ಮಾಡುತ್ತಾನೆ. And then it continues to our family. ಮತ್ತು ಅದು ನಮ್ಮ ಕುಟುಂಬಕ್ಕೆ ಮುಂದೆ ಬರೆಯುತ್ತದೆ. His loving kindness is to 1,000 generations. ಆತನ ಪ್ರೀತಿ 1000 ತಲೆಗಳವರೆಗೆ ನಮ್ಮ ಮೇಲೆ ಇರುತ್ತದೆ. The Lord continues his faithfulness to you. ಕರ್ತನು ತನ್ನ ನಂಬಿಗಸ್ತಿಕೆಯನ್ನು ನಿಮಗೋಸ್ಕರ ಮುಂದುವರಿಸುತ್ತಾನೆ. Recently a pastor celebrated his 50th church anniversary. ಇತ್ತೀಚೆಗೆ ಒಬ್ಬ ಸಭಾಪಾಲಕರು ತಮ್ಮ ಸಭೆಯ 50ನೇ ವಾರ್ಷಿಕೋತ್ಸವವನ್ನು ಆಚರಿಸಿದರು. My husband and myself were there. ನಾನು ಮತ್ತು ನನ್ನ ಪತಿಯು ಅಲ್ಲಿದ್ದೆವು. He had a friend who studied in his class from his childhood. ಬಾಲ್ಯದಿಂದಲೇ ಅವರ ಜೊತೆ ವ್ಯಾಸಂಗ ಮಾಡಿದಂತಹ ಒಬ್ಬ ಸ್ನೇಹಿತರು ಅವರಿಗಿದ್ದರು. He did not know about Jesus. ಯೇಸುವಿನ ಕುರಿತಾಗಿ ಅವರಿಗೆ ಗೊತ್ತಿರಲಿಲ್ಲ. But then his friendship continued. ಆದರೆ ಅವರ ಗೆಳೆತನ ಅದು ಹಾಗೆಯೇ ಮುಂದುವರೆದಿತ್ತು. Even after he became a pastor, their friendship continued. ಅವರು ಸಭಾಪಾಲಕರಾದ ನಂತರವೂ ಅವರ ಗೆಳೆತನ ಹಾಗೆ ಮುಂದುವರಿಯಿತು.
As he was celebrating his anniversary in the church, he brought his friend also with him. ಅವರ ಸಭೆಯ ವಾರ್ಷಿಕೋತ್ಸವ ಆಚರಿಸುವಾಗ ಅವರು ತಮ್ಮ ಸ್ನೇಹಿತನನ್ನು ಕೂಡ ಅಲ್ಲಿ ಕರೆದುಕೊಂಡು ಬಂದಿದ್ದರು. Today his friend is a political leader. ಇಂದು ಅವರ ಸ್ನೇಹಿತರು ರಾಜಕೀಯ ನಾಯಕರಾಗಿದ್ದಾರೆ. But he is a pastor. ಆದರೆ ಅವರು ಸಭಾಪಾಲಕರು. What a difference it is. ಅದು ಎಂತಹ ವ್ಯತ್ಯಾಸವಲ್ಲವೇ. This pastor's love for his friend continues. ಈ ಸಭಾಪಾಲಕರ ಪ್ರೀತಿ ತನ್ನ ಸ್ನೇಹಿತನಿಗೋಸ್ಕರ ಮುಂದುವರಿಯುತ್ತದೆ. This pastor's love brought his friend to his church itself. ಆ ಸಭಾಪಾಲಕರ ಪ್ರೀತಿ ಅವರ ಸ್ನೇಹಿತರನ್ನು ಸಭೆಗೆ ಕರೆದುಕೊಂಡು ಬಂದಿತ್ತು ಎಂದು ನೋಡುತ್ತೇವೆ. I felt so happy to see that political leader sitting in the front row in his church. ಅವರ ಸಭೆಯಲ್ಲಿ ಅವರ ಆ ಸ್ನೇಹಿತನು ಸಭೆಯ ಮುಂದಿನ ಸಾಲಿನಲ್ಲಿ ಕುಳಿತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. A friend loves at all times. ಅವರ ಸ್ನೇಹಿತನು ಎಲ್ಲಾ ಸಮಯದಲ್ಲಿಯೂ ಪ್ರೀತಿಸುತ್ತಾನೆ. Our God also loves at all times. ನಮ್ಮ ದೇವರು ಯಾವಾಗಲೂ ನಮ್ಮನ್ನು ಪ್ರೀತಿಸುವಂತಹ ಕರ್ತನಾಗಿದ್ದಾನೆ. It continues, dear friend. ಪ್ರಿಯ ಸ್ನೇಹಿತರೆ, ಅದು ಮುಂದುವರಿಯುತ್ತದೆ. We may not be faithful to God, ನಾವು ದೇವರಿಗೆ ನಂಬಿಗಸ್ತರಾಗಿ ಇರದೇ ಇರಬಹುದು, but his faithfulness continues. ಆದರೆ ಆತನ ನಂಬಿಗಸ್ತಿಕೆಯು ಅದು ನಿರಂತರವಾಗಿ ಮುಂದುವರಿಯುತ್ತದೆ. Philippians 1:6 says, ಫಿಲಿಪ್ಪಿ 1:6 ವಾಕ್ಯದಲ್ಲಿ ನೋಡುತ್ತೇವೆ, He who has begun a good work in us will continue to perfect and complete it until the day of Jesus Christ. ನಿಮ್ಮಲ್ಲಿ ಒಳ್ಳೆ ಕಾರ್ಯವನ್ನು ಪ್ರಾರಂಭಿಸಿದಾತನು ಕರ್ತನು ಬರುವ ದಿನದವರೆಗೆ ಆತನು ಸಂಪೂರ್ಣವಾಗಿ ಅದನ್ನು ಮಾಡುವನು. Until our Lord Jesus comes, it continues. ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಬರುವವರೆಗೆ ಅದು ಹಾಗೆಯೇ ಮುಂದುವರಿಯುವಂತಹ ಒಂದು ಕಾರ್ಯವಾಗಿದೆ. When you go through trouble, don't say, Is God there with me? ನೀವು ಕಷ್ಟಗಳ ಮೂಲಕ ಹಾದು ಹೋಗುವಾಗ ದೇವರು ನನ್ನೊಂದಿಗಿದ್ದಾರೋ ಎಂದು ಹೇಳಬೇಡಿರಿ. Yes, he will be with you even in times of your trouble, dear friend. ಪ್ರಿಯ ಸ್ನೇಹಿತರೆ, ನಿಮ್ಮ ಕಷ್ಟದ ಸಮಯದಲ್ಲಿಯೂ ಆತನು ನಿಮ್ಮ ಜೊತೆಗಿರುವನು. He will never leave you, never forsake you. ಆತನು ನಿಮ್ಮನ್ನು ಎಂದಿಗೂ ತ್ಯಜಿಸುವುದಿಲ್ಲ, ಮರೆತು ಹೋಗುವುದಿಲ್ಲ. You may be struggling with a job, ನೀವು ಉದ್ಯೋಗದಲ್ಲಿ ಕಷ್ಟಪಡುತ್ತಿರಬಹುದು, or you may be crying, asking God to give you a job. ಅಥವಾ ಒಂದು ಉದ್ಯೋಗ ಕೊಡಬೇಕೆಂದು ನೀವು ಕರ್ತನ ಮುಂದೆ ಕೂಗುತ್ತಿರಬಹುದು. The Lord will honor you today, dear friend. ಪ್ರಿಯ ಸ್ನೇಹಿತರೆ, ಇಂದು ಕರ್ತನು ನಿಮ್ಮನ್ನು As ಸನ್ಮಾನಿಸುತ್ತಾನೆ. you have come here to look up at the face of Jesus, ಯೇಸುವಿನ ಮುಖವನ್ನು ನೋಡುವುದಕ್ಕಾಗಿ ಈ ಸ್ಥಳದಲ್ಲಿ ನೀವು ಬಂದಿರುವಾಗ He will perform a miracle to you also. ನಿಮಗೋಸ್ಕರವಾಗಿಯೂ ಆತನು ನಿಮಗಾಗಿ ಅದ್ಭುತ ಮಾಡುವನು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Are you also facing a problem in your job? ನಿಮ್ಮ ಹೊಸ ಉದ್ಯೋಗದಲ್ಲಿ ನೀವು ಹೋರಾಟ ಮಾಡುತ್ತಿರುವಿರೋ, In your married life, ನಿಮ್ಮ ಕೌಟುಂಬಿಕ ಜೀವಿತದಲ್ಲಿ ಕಷ್ಟಪಡುತ್ತಿದ್ದೀರೋ, the Lord is going to do a miracle today. ಹಿಂದೆ ಕರ್ತನು ನಿಮಗಾಗಿ ಅದ್ಭುತ ಮಾಡುವನು. Believe. ನಂಬಿರಿ, Believe. ನಂಬಿರಿ. If you would believe, you will see the glory of God. ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿರಿ. Hallelujah. ಹಾಲೆಲೂಯಾ. God has an everlasting love for you. ನಿಮಗೋಸ್ಕರ ದೇವರು ಶಾಶ್ವತವಾದ ಪ್ರೀತಿಯನ್ನು ಇಟ್ಟಿದ್ದಾನೆ. This everlasting love is described as a magnetic influence. ಮತ್ತು ಈ ಶಾಶ್ವತವಾದಂತಹ ಪ್ರೀತಿ ಅದು ಬಹಳ ಸೆಳೆದುಕೊಳ್ಳುವಂತಹ ಪ್ರೀತಿಯ ಲಕ್ಷಣವನ್ನು ಹೊಂದಿದೆ. He pulls you with his love. ಆತನ ಮಮತೆಯಿಂದ ಆತನು ನಿಮ್ಮನ್ನು ಸೆಳೆದುಕೊಳ್ಳುತ್ತಾನೆ. You cannot escape from his love. ಆತನ ಪ್ರೀತಿಯಿಂದ ನೀವು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. You are called to love Jesus. ನೀವು ಯೇಸುವನ್ನು ಪ್ರೀತಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. Your children are called to love Jesus. ನಿಮ್ಮ ಮಕ್ಕಳು ಯೇಸುವನ್ನು ಪ್ರೀತಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ. Come on, mention the names of those who are far away from Jesus. ಯೇಸುವಿನಿಂದ ಯಾರು ದೂರ ಹೋಗಿದ್ದಾರೋ ಅವರ ಹೆಸರನ್ನು ಹೇಳಿರಿ. ಈ ಸಮಯದಲ್ಲಿ The Lord will bring them also to him.
ಆತನ ಕಡೆಗೆ ಕರ್ತನು ಅವರನ್ನು ತೆಗೆದುಕೊಂಡು ಬರುತ್ತಾನೆ. Lord, wherever they are, ಕರ್ತನೇ ಅವರು ಎಲ್ಲೇ ಇದ್ದರು bring them, Lord. ಅವರನ್ನು ಹಿಂತಿರುಗಿ ತೆಗೆದುಕೊಂಡು ಬಾ Bring them to your fold. ಮತ್ತು ನಿನ್ನ ಮಂದೆಗೆ ತೆಗೆದುಕೊಂಡು ಬಾ. Let a miracle happen. ಮತ್ತು ಒಂದು ಅದ್ಭುತ ನಡೆಯಲಿ, Let a miracle happen. ಅದ್ಭುತ ನಡೆಯಲಿ. As they are believing in you, ನಿನ್ನಲ್ಲಿಯೇ ನಾವು ನಂಬಿಕೆ ಇಡುವಾಗ let them and their household be saved. ಅವರು ಮತ್ತು ಅವರ ಕುಟುಂಬದವರು ಕರ್ತನೇ ರಕ್ಷಿಸಲ್ಪಡಲಿ. Let their friends be saved. ಅವರ ಸ್ನೇಹಿತರು ರಕ್ಷಿಸಲ್ಪಡಲಿ. Let their relatives be saved. ಅವರ ಬಂಧುಗಳು Let ರಕ್ಷಿಸಲ್ಪಡಲಿ. salvation come into every home, Lord. ಪ್ರತಿ ಮನೆಗೆ ರಕ್ಷಣೆಯು ಬರಲಿ ಕರ್ತನೆ. Today, let the rebellious spirits leave in Jesus' name. ಹಿಂದೆ ತಿರುಗಿ ಬೀಳುವಂತಹ ಆತ್ಮ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. Let your transformating power come upon them, Lord. ನಿನ್ನ ಪರಿವರ್ತನೆ ಮಾಡುವ ಶಕ್ತಿ ಅವರ ಮೇಲೆ ಇಳಿದು ಬರಲಿ. Transform them, Lord. ಕರ್ತನೇ ಅವರನ್ನು ಬದಲಾವಣೆ ಮಾಡು. Let your people have a new heart. ಮತ್ತು ನಿನ್ನ ಮಕ್ಕಳು ಹೊಸ ಹೃದಯವನ್ನು ಪಡೆದುಕೊಳ್ಳಲಿ. Thank you, Lord. ಕರ್ತನೇ ವಂದನೆಗಳು. Thank you, Lord, ಕರ್ತನೇ for ವಂದನೆಗಳು. bringing everyone into your fold. ನಿನ್ನ ಮಂದೆಗೆ ಎಲ್ಲರನ್ನು ತರುವುದಕ್ಕಾಗಿ ನಿಮಗೆ ವಂದನೆಗಳು. Thank you for loving them also. ಅವರನ್ನು ಕೂಡ ಪ್ರೀತಿಸುವುದಕ್ಕಾಗಿ ವಂದನೆ. In Jesus' name. ಯೇಸುವಿನ ನಾಮದಲ್ಲಿ. Never hate those who are far away from you. ನಿಮ್ಮಿಂದ ದೂರವಾಗಿರುವವರನ್ನು ನೋಡಿ ಎಂದಿಗೂ ಅವರನ್ನು ದ್ವೇಷಿಸಬೇಡಿರಿ. As God loves you, love them also with your love. ದೇವರು ನಿಮ್ಮನ್ನು ಪ್ರೀತಿಸಿದ ಹಾಗೆಯೇ ಅವರನ್ನು ಕೂಡ ಹಾಗೆಯೇ ನೀವು ಪ್ರೀತಿಸಿರಿ. You will see them loving in the days to come. ಮುಂದಿನ ದಿನಗಳಲ್ಲಿ ಅವರು ನಿಮ್ಮನ್ನು ಪ್ರೀತಿಸುವುದನ್ನು ನೀವು ಕಾಣುವಿರಿ. Your husband will love God. ನಿಮ್ಮ ಪತಿ ದೇವರನ್ನು ಪ್ರೀತಿಸುತ್ತಾರೆ. Your children will love God. ನಿಮ್ಮ ಮಕ್ಕಳು ಕರ್ತನನ್ನು ಪ್ರೀತಿಸುತ್ತಾರೆ. Your wife will love God. ನಿಮ್ಮ ಪತ್ನಿ ದೇವರನ್ನು ಪ್ರೀತಿಸುತ್ತಾಳೆ. God will do that for your family, dear friend. ಪ್ರಿಯ ಸ್ನೇಹಿತರೆ, ನಿಮ್ಮ ಕುಟುಂಬಕ್ಕಾಗಿ ಕರ್ತನು ತಾನೇ ಅದನ್ನು ಮಾಡುವನು. My father did not know about the love of Jesus for many years. ಅನೇಕ ವರ್ಷಗಳವರೆಗೆ ನನ್ನ ತಂದೆ ಕರ್ತನ ಕುರಿತಾಗಿ ಅವರು ತಿಳಿದುಕೊಂಡಿರಲಿಲ್ಲ. My mother used to fast and pray for him for long years. ಬಹಳ ವರ್ಷಗಳ ಕಾಲ ನನ್ನ ತಾಯಿ ಅವರಿಗೋಸ್ಕರ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಿದ್ದರು. And in the year 1986, my mother got cancer. 1986ರಲ್ಲಿ ನನ್ನ ತಾಯಿ ಕ್ಯಾನ್ಸರ್ ರೋಗಕ್ಕೆ She ತುತ್ತಾದಳು. was admitted in Vellore Hospital. ವೆಲ್ಲೂರ್ ಆಸ್ಪತ್ರೆಯಲ್ಲಿ ದಾಖಲಾದರು. There are Jesus calls evangelists and prayer intercessors. They would come to her room and cry for my mother. ಅಲ್ಲಿ ಏಸು ಕರೆಯುತ್ತಾನೆ. ಸುವಾರ್ತಿಕರು, ವಿಜ್ಞಾಪನೆಗಾರರು ಬಂದು ನನ್ನ ತಾಯಿಗಾಗಿ ಕೂಗಿಕೊಂಡು ಅಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. My father was closely watching that. ಮತ್ತು ಅದನ್ನು ನನ್ನ ತಂದೆ ಬಹಳ ಹತ್ತಿರವಾಗಿ ನೋಡುತ್ತಿದ್ದರು. And he used to think, why these people are crying for my wife? ನನ್ನ ಪತ್ನಿಗಾಗಿ ಈ ಜನರು ಯಾಕೆ ಕೂಗಿಕೊಳ್ಳುತ್ತಿದ್ದಾರೆ, ಅಳುತ್ತಿದ್ದಾರೆ ಎಂದುಕೊಳ್ಳುತ್ತಿದ್ದರು. And he wondered the love of God. ದೇವರ ಪ್ರೀತಿಯ ಕುರಿತಾಗಿ ಆಶ್ಚರ್ಯಪಟ್ಟರು. And he was saying within himself, how much the Lord loves my wife. ನನ್ನ ಪತ್ನಿಯನ್ನು ಕರ್ತನು ಎಷ್ಟು ಪ್ರೀತಿಸುತ್ತಾರೆ ಎಂದು ಆ ಸಂದರ್ಭದಲ್ಲಿ ಅವರು ತಿಳಿದುಕೊಂಡರು. As he went to sleep that night, ಆ ರಾತ್ರಿ ಅವರು ಮಲಗುವುದಕ್ಕೆ ಹೋದಾಗ he saw a dream. ಅವರು ಒಂದು ಕನಸನ್ನು ಕಂಡರು. In the dream, he was lying down on the lap of my husband's father, Brother D.G.S. Dinakaran. ಆ ಕನಸಿನಲ್ಲಿ ನನ್ನ ಪತಿಯ ತಂದೆಯಾದ ಸಹೋದರ DGS ದಿನಕರನ್ ಅವರ ತೊಡೆಯ ಮೇಲೆ ಅವರು ಮಲಗಿಕೊಂಡಿದ್ದಾರೆ ಅನ್ನುವ ಆ ಕನಸು ಬಿತ್ತು. In the dream, his father was patting my father. ಆ ಕನಸಿನಲ್ಲಿ ಅವರ ತಂದೆ ನನ್ನ ತಂದೆಯನ್ನು ಅವರು ಆ ರೀತಿಯಾಗಿ ನೋಡುತ್ತಿದ್ದರು. He could see so much love in the eyes of my husband's father. ನನ್ನ ಪತಿಯ ತಂದೆಯಲ್ಲಿ ಬಹಳ ಪ್ರೀತಿಯನ್ನು ಅವರು ಕಾಣುತ್ತಿದ್ದರು. Then in the morning as he got up, ಮತ್ತು ಅವರು ಮುಂಜಾನೆ ಎದ್ದಾಗ he went running to the chapel of that hospital. ಆ ಆಸ್ಪತ್ರೆಯ ಚಾಪಲ್ಗೆ ಅವರು ಓಡುತ್ತಾ ಅಲ್ಲಿ ಹೋದರು. He was lying flat on the floor.
ಅಲ್ಲಿ ನೆಲದ ಮೇಲೆ ಅವರು ಬಿದ್ದುಕೊಂಡರು. and he gave his heart to God, ಅವರ ಹೃದಯ ದೇವರಿಗೆ ಅರ್ಪಿಸಿಕೊಟ್ಟರು. saying, Lord, how much you love me, ಕರ್ತನೆ, ಎಷ್ಟು ನನ್ನನ್ನು ಪ್ರೀತಿಸುತ್ತೀ ಎಂದು ಅವರು ಹೇಳಿದರು. how much you love my wife, ನನ್ನ ಪತ್ನಿಯನ್ನು ನೀನು ಎಷ್ಟು ಪ್ರೀತಿ ಮಾಡುತ್ತೀ ಎಂದು ಹೇಳಿದರು. will you not heal my wife? ನನ್ನ ಪತ್ನಿಯನ್ನು ನೀನು ಸ್ವಸ್ಥ ಮಾಡುವುದಿಲ್ಲವೋ ಎಂದು ಕೇಳಿದರು. He was then kneeling down and crying to God for a long time. ಮತ್ತು ಬಹಳ ಹೊತ್ತು ಮೊಳಕಾಲಿನ ಮೇಲೆ ನಿಂತುಕೊಂಡು ಪ್ರಾರ್ಥಿಸುತ್ತಿದ್ದರು. God's love transformed him totally. ಸಂಪೂರ್ಣವಾಗಿ ದೇವರ ಪ್ರೀತಿ ಅವರನ್ನು ಪರಿವರ್ತಿಸಿತ್ತು. After that, he did not turn back. ಅದಾದ ನಂತರ ಅವರು ಹಿಂತಿರುಗಿ ಹೋಗಲಿಲ್ಲ. Every day he would be reading the word of God in English and in Tamil. ಪ್ರತಿದಿನ ಇಂಗ್ಲಿಷ್ ಭಾಷೆಯಲ್ಲಿ ಮತ್ತು ತಮಿಳು ಭಾಷೆಯಲ್ಲಿ ಅವರು ದೇವರ ವಾಕ್ಯ ಓದುತ್ತಿದ್ದರು. He will literally learn the Bible. ಅವರು ಸತ್ಯ ವೇದವನ್ನು ವಾಸ್ತವವಾಗಿ ಕಲಿಯುತ್ತಿದ್ದರು. And he will be asking us questions ಮತ್ತು ಪ್ರಶ್ನೆಯನ್ನು ಕೇಳುತ್ತಿದ್ದರು. about the characters in the Bible. ಸತ್ಯ ವೇದದಲ್ಲಿ ಇರುವಂತಹ ವ್ಯಕ್ತಿಗಳ ಕುರಿತಾಗಿ. That much my father loved the Lord. ಕರ್ತನನ್ನು ಅಷ್ಟಾಗಿ ನನ್ನ ತಂದೆ ಪ್ರೀತಿಸಿದರು. The Lord says in Hosea 11:4, ಹೋಶೆಯ 11:4 ಕರ್ತನು ಈ ರೀತಿಯಾಗಿ ಹೇಳುತ್ತಾನೆ, I led them with cords of human kindness. ಮಮತೆಯ ಹಗ್ಗದಿಂದ ಅವರನ್ನು ಸೆಳೆದುಕೊಂಡೇನು ಎಂಬುದಾಗಿ ಕರ್ತನು ಇಲ್ಲಿ ನುಡಿಯುತ್ತಾನೆ. With ties of love. ಅದು ಮಮತೆಯ ಹಗ್ಗದಿಂದ ಎಂದು ಹೇಳಲ್ಪಟ್ಟಿದೆ. To them I was like one who lifts a little child to the cheek. ಕೆನ್ನೆಗೆ ಮುದ್ದಿಡುವಂತಹ ಆ ಒಂದು ಚಿಕ್ಕ ಮಗುವಿನ ಹಾಗೆ ನಾನು ಅವರಿಗೋಸ್ಕರ ಇದ್ದೇನು. Look at the love of God. ದೇವರ ಪ್ರೀತಿಯನ್ನು ನೋಡಿರಿ. He loves us with human kindness. ಮತ್ತು ಮಮತೆಯ ಹಗ್ಗದಿಂದ ಆತನು ಪ್ರೀತಿಸುತ್ತಾನೆ. He loves us like a child. ಆತನು ಮಗುವಿನ ಹಾಗೆ ನಮ್ಮನ್ನು ಪ್ರೀತಿಸುವಂತಹ ಕರ್ತನಾಗಿದ್ದಾನೆ. He takes us in his hands and kisses us. ಆತನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ನಮಗೆ ಆತನು ಮುದ್ದಿಡುತ್ತಾನೆ. That is the love of ಅದು God. ದೇವರ ಪ್ರೀತಿಯಾಗಿದೆ. Will you not come to this God, dear friend? ಪ್ರಿಯ ಸ್ನೇಹಿತರೆ, ಈ ದೇವರ ಬಳಿಗೆ ನೀವು ಬರುವುದಿಲ್ಲವೋ? Wherever you are watching, ನೀವು ಎಲ್ಲೇ ವೀಕ್ಷಣೆ ಮಾಡುತ್ತಿದ್ದರೂ come to God. ದೇವರ ಬಳಿಗೆ ಬನ್ನಿರಿ. God loves you. ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. Will you give your heart to ನಿಮ್ಮ God? ಹೃದಯ ಆತನಿಗೆ ದೇವರಿಗೆ ಕೊಡುವಿರೋ? He will embrace you, kiss you and love you. ಆತನು ನಿಮ್ಮನ್ನು ಅಪ್ಪಿಕೊಂಡು ನಿಮಗೆ ಮುದ್ದಿಡುತ್ತಾನೆ ಮತ್ತು ನಿಮ್ಮನ್ನು ಪ್ರೀತಿಸುತ್ತಾನೆ. His love is a costly love. ಆತನ ಪ್ರೀತಿ ಬಹಳ ಬೆಲೆ ಉಳ್ಳದಾಗಿದೆ. His love is given to us freely. ಮತ್ತು ಆತನ ಪ್ರೀತಿ ಮುಕ್ತವಾಗಿ ಕೊಡಲ್ಪಟ್ಟಿದೆ. God so loved the world that he gave his one and only son to us. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟನು. If we believe in him, we will not perish, ನಾವು ಆತನಲ್ಲಿ ನಂಬುವುದಾದರೆ ನಾವು ನಾಶವಾಗುವುದಿಲ್ಲ but will have everlasting ಮತ್ತು life. ಶಾಶ್ವತ ಪ್ರೀತಿಯನ್ನು ಹೊಂದುತ್ತೇವೆ. God will not allow us to go to hell, ನರಕಕ್ಕೆ ಹೋಗುವುದಕ್ಕೆ ದೇವರು ನಮಗೆ ಅನುಮತಿಸುವುದಿಲ್ಲ, but we will have everlasting life. ಮತ್ತು ಶಾಶ್ವತ ಪ್ರೀತಿಯನ್ನು ಹೊಂದುತ್ತೇವೆ. Shall we all give a good clap to ದೇವರಿಗೆ God? ದೊಡ್ಡ ಚಪ್ಪಾಳೆ ಕರ್ತನಿಗೆ ಕೊಡೋಣವೇ? Praise the Lord. ಕರ್ತನಿಗೆ ಸ್ತೋತ್ರ, Praise the ಕರ್ತನಿಗೆ Lord. ಸ್ತೋತ್ರ. Love the ಕರ್ತನನ್ನು Lord. ಪ್ರೀತಿಸಿರಿ, Love Jesus. ಯೇಸುವನ್ನು ಪ್ರೀತಿಸಿರಿ. Thank you, Lord. ಕರ್ತನೆ ವಂದನೆಗಳು. You will not perish, dear friend. ನೀವು ನಾಶವಾಗುವುದಿಲ್ಲ ಪ್ರಿಯ ಸ್ನೇಹಿತರೆ. The Bible says in Psalm 105, ಕೀರ್ತನೆ 105 ಸತ್ಯವೇದವು ಹೇಳುತ್ತದೆ, for the Lord is good ಕರ್ತನು ಒಳ್ಳೆಯವನಾಗಿದ್ದಾನೆ, and his love endures forever. ಆತನ ಪ್ರೀತಿ ಶಾಶ್ವತವಾಗಿ ಇರುವಂಥದ್ದು. His faithfulness continues through all generations. ಆತನ ನಂಬಿಗಸ್ತಿಕೆ ಅದು ಎಲ್ಲ ತಲೆಮಾರುಗಳವರೆಗೆ ಹೋಗುತ್ತದೆ. Hallelujah. ಹಲ್ಲೆಲೂಯಾ. The Lord is always good. ಕರ್ತನು ಯಾವಾಗಲೂ ಒಳ್ಳೆಯವನಾಗಿದ್ದಾನೆ. His love endures ಆತನ forever. ಪ್ರೀತಿ ಶಾಶ್ವತವಾಗಿದೆ. His love never dies. ಆತನ ಪ್ರೀತಿ ಎಂದಿಗೂ ಸಾಯುವುದಿಲ್ಲ.
Praise God. ದೇವರಿಗೆ ಸ್ತೋತ್ರ, Praise ದೇವರಿಗೆ God. ಸ್ತೋತ್ರ. Thank you, ಕರ್ತನೇ Lord. ವಂದನೆಗಳು. Don't ever say that, will God love me even now? ಈಗಲೂ ಅಥವಾ ಎಂದಿಗೂ ದೇವರನ್ನು ಪ್ರೀತಿಸುತ್ತಾರೋ ಎಂದು ಎಂದಿಗೂ ಹೇಳಬೇಡಿರಿ. Even after hurting him, will he love me? ನಾನು ಆತನಿಗೆ ನೋವು ತಂದ ಮೇಲೆ ಆತನು ನನ್ನನ್ನು ಪ್ರೀತಿಸುವನು. God forgives. ದೇವರು ಕ್ಷಮಿಸುತ್ತಾನೆ. He forgives and forgets. ಆತನು ನಮ್ಮನ್ನು ಕ್ಷಮಿಸಿ ಅದನ್ನು ಮರೆತು ಹೋಗುತ್ತಾನೆ. His love is forever. ಆತನ ಪ್ರೀತಿ ಶಾಶ್ವತವಾಗಿದೆ. God's love never fades. ದೇವರ ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. That's what Paul says in 2 Corinthians 5:14. ಅದಕ್ಕಾಗಿಯೇ ಪೌಲನು 2 ಕೊರಿಂಥ 5:14 ಆತನು ಹೇಳುತ್ತಾನೆ, Christ's love controls us. ಕ್ರಿಸ್ತನ ಪ್ರೀತಿ ನಮ್ಮನ್ನು ನಿಯಂತ್ರಣ ಮಾಡುತ್ತದೆ. Since we believe that Christ died for all, we also believe that we have all died for our old life. ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಆತನು ಮರಣ ಹೊಂದಿದ್ದರಿಂದ ನಾವೆಲ್ಲರೂ ಕೂಡ ಹಳೆಯ ಜೀವಿತಕ್ಕಾಗಿ ಮರಣ ಹೊಂದಿದ್ದೇವೆ. Praise the Lord. ಕರ್ತನಿಗೆ ಸ್ತೋತ್ರ. Christ's love controls us ಕ್ರಿಸ್ತನ ಪ್ರೀತಿ ನಮ್ಮನ್ನು ನಿಯಂತ್ರಣ ಮಾಡುತ್ತದೆ. from not doing sins. ಪಾಪ ಮಾಡದೆ ಇರುವುದರಿಂದ He makes us to hate sin. ಪಾಪವನ್ನು ಅಸಹ್ಯ ಪಡುವಂತೆ ಆತನು ನಮಗೆ ಮಾಡುತ್ತಾನೆ. His love makes us to love him more. ಆತನ ಪ್ರೀತಿ ಇನ್ನು ಹೆಚ್ಚಾಗಿ ಆತನನ್ನು ಪ್ರೀತಿಸುವಂತೆ ನಮಗೆ ಮಾಡುತ್ತದೆ. Yes, Paul also said, I'm crucified along with Christ. ಪೌಲನು ಕೂಡ ಹೇಳುತ್ತಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. I no longer ನಾನು live, ಜೀವಿಸುವುದಿಲ್ಲ, but Christ lives in ಕ್ರಿಸ್ತನು me. ನನ್ನಲ್ಲಿ ಜೀವಿಸುತ್ತಾನೆ. This much the love of Christ controls ಈ us. ರೀತಿಯಾಗಿ ಇಷ್ಟಾಗಿ ಕ್ರಿಸ್ತನ ಪ್ರೀತಿ ನಮ್ಮನ್ನು ನಿಯಂತ್ರಣ ಮಾಡುತ್ತದೆ. Nothing can separate us from the love of God. ದೇವರ ಪ್ರೀತಿಯಿಂದ ನಮ್ಮನ್ನು ಯಾವುದು ಅಗಲಿಸಲು ಸಾಧ್ಯವಿಲ್ಲ. Does it mean he no longer loves us if we have trouble? ಆತ ನಮ್ಮನ್ನು ಪ್ರೀತಿಸುವುದಿಲ್ಲ ಎಂದು ಹೇಳಿದರೆ ನಮಗೆ ಕಷ್ಟಗಳಿಗೆ ಒಳಗಾಗುತ್ತೇವೆ ಎಂದರ್ಥವೋ? If we are persecuted, ನಾವು ಹಿಂಸೆಗೆ ಒಳಗಾಗಿದ್ದರೆ, if we are hungry or destitute, ಅಥವಾ ನಾವು ಹಸಿವೆಗೆ ಒಳಗಾಗಿರುವುದಾದರೆ, nothing can separate us from the love of Christ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಯಾವುದು ಅಗಲಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Nothing can touch the joy that we have in Christ. ಕ್ರಿಸ್ತನಲ್ಲಿ ನಮಗಿರುವಂತಹ ಆನಂದಕ್ಕೆ ಯಾವುದು ಮುಟ್ಟಲು ಸಾಧ್ಯವಿಲ್ಲ. Nothing can separate us from the love of Jesus. ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಯಾವುದಕ್ಕೂ ಸಾಧ್ಯವಿಲ್ಲ. Hallelujah. ಹಲ್ಲೆಲೂಯಾ. Jump with joy. ಈಗ ಆನಂದದಿಂದ ನಾವು ಜಿಗಿಯೋಣ. The Lord's love bears all things, ಕ್ರಿಸ್ತನ ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, regardless of what comes. ಅದಾದ ನಂತರ ಮುಂದೆ ಏನು ಬರುವಂತದಾಗಿದೆ. God's love believes all things. ದೇವರ ಪ್ರೀತಿ ಎಲ್ಲವನ್ನು ನಂಬುತ್ತದೆ. God's love looks for the best in each one. ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಪ್ರೀತಿ ಅದು ಉತ್ತಮವಾದದ್ದನ್ನೇ, ಒಳ್ಳೆಯದನ್ನೇ ಅದು ನೋಡುತ್ತದೆ. God is so full of love that he thinks about us all the time to give us the best in this world. ಈ ಲೋಕದಲ್ಲಿ ಆತನು ಬಹಳ ದಯಾಪರನಾಗಿರುವುದರಿಂದ ಆತನ ಪ್ರೀತಿಯ ಮೂಲಕವಾಗಿ ನಮಗೆ ಒಳ್ಳೆಯದನ್ನೇ ಕೊಡಲು ಬಯಸುತ್ತಾನೆ. The Bible says in Deuteronomy 28:12, ಧರ್ಮೋಪದೇಶಕಾಂಡ 28:12 ಸತ್ಯವೇದವು ಹೇಳುತ್ತದೆ, God will open the heavens, his abundant storehouse. ದೇವರು ಪರಲೋಕದ ದ್ವಾರಗಳನ್ನು ಆತನು ತೆರೆಯುತ್ತಾನೆ. God is not a stingy person. ದೇವರು ಜಿಪುಣ ವ್ಯಕ್ತಿಯಲ್ಲ, He is a God of abundance. ಆತನು ಸಮೃದ್ಧಿಯ ದೇವರಾಗಿದ್ದಾನೆ. Today you will also receive. ಇಂದು ನೀವು ಕೂಡ ಹೊಂದಿಕೊಳ್ಳುತ್ತೀರಿ. You will receive his abundance. ಆತನ ಸಮೃದ್ಧಿಯನ್ನು ಹೊಂದಿಕೊಳ್ಳುತ್ತೀರಿ. Whatever you are asking, ನೀವು ಏನೇ ಕೇಳಿದರೂ ಕೂಡ God is able to give you abundance to you, dear ಪ್ರಿಯ friend. ಸ್ನೇಹಿತರೆ, ದೇವರು ನಿಮಗೆ ಸಮೃದ್ಧಿಯನ್ನು ಕೊಡಲು ಶಕ್ತನಾಗಿದ್ದಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ.
And secondly, the Lord is going to bless us with His anointing. ಎರಡನೇದಾಗಿ ದೇವರು ತನ್ನ ಅಭಿಷೇಕದಿಂದ ನಮ್ಮನ್ನು ಆಶೀರ್ವದಿಸಲಿದ್ದಾನೆ. With His abundant love. ಆತನ ಸಮೃದ್ಧಿಕರವಾದ ಪ್ರೀತಿಯ ಮೂಲಕ The Lord pours out His love into our hearts. ಕರ್ತನು ತನ್ನ ಪ್ರೀತಿ ನಮ್ಮ ಹೃದಯದಲ್ಲಿ ಸುರಿಯುತ್ತಾನೆ. For the first time when I received the Holy Spirit, ಮೊದಲನೇ ಸಾರಿ ನಾನು ಪವಿತ್ರಾತ್ಮನನ್ನು ಹೊಂದಿಕೊಂಡಾಗ it was a new experience for me. ನನಗೋಸ್ಕರ ಅದು ಹೊಸ ಅನುಭವವಾಗಿತ್ತು. Because before that I lost my parents. ಅದಕ್ಕಿಂತ ಮುಂಚೆ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದೇನು. I was crying and I was thinking about them all the time and I was in sorrow. ಮತ್ತು ಯಾವಾಗಲೂ ಅವರ ಕುರಿತಾಗಿ ಚಿಂತೆ ಮಾಡುತ್ತಾ ನಾನು ಬಹು ದುಃಖಿತಳಾಗಿದ್ದೇನು. But then after I got the Holy Spirit, ಆದರೆ ಪವಿತ್ರಾತ್ಮನನ್ನು ಹೊಂದಿಕೊಂಡ ನಂತರ the Lord turned all my sorrow into joy. ಕರ್ತನು ನನ್ನ ಎಲ್ಲ ದುಃಖವನ್ನು ಆನಂದವಾಗಿ ಮಾರ್ಪಡಿಸಿದನು. I could not control myself. ಮತ್ತು ನನ್ನನ್ನು ನಾನೇ ಹತೋಟಿಯಲ್ಲಿಡಲು ಸಾಧ್ಯವಾಗಲಿಲ್ಲ. The Lord literally poured His love into my heart. ಕರ್ತನು ನಿಜವಾಗಿ ಆತನ ಪ್ರೀತಿ ನನ್ನ ಹೃದಯದಲ್ಲಿ ಸುರಿದನು. God's love comforted me so much. ದೇವರ ಪ್ರೀತಿ ನನಗೆ ಬಹಳ ಸಂತೈಸುವಿಕೆಯನ್ನು ತಂದಿತ್ತು. And the Lord compensated every loss in my life. ನನ್ನ ಜೀವಿತದಲ್ಲಿ ದೇವರು ನಾನು ಹೊಂದಿದಂತ ಎಲ್ಲ ನಷ್ಟಕ್ಕೆ ಪರಿಹಾರವನ್ನು ಕೊಟ್ಟನು. My husband's parents loved me as my own parents. ನನ್ನ ಪತಿಯ ತಂದೆ ತಾಯಿಗಳು ನನ್ನ ಸ್ವಂತ ತಂದೆ ತಾಯಿ ಹಾಗೆ ನನಗೆ ನೋಡಿಕೊಂಡರು. I lost 3 members in my family. ನನ್ನ ಕುಟುಂಬದಲ್ಲಿ 3 ಸದಸ್ಯರನ್ನು ಕಳೆದುಕೊಂಡೆನು. Today the Lord has multiplied the blessings in my life 3 times. ಇಂದು ದೇವರು ನನ್ನ ಜೀವಿತದಲ್ಲಿ 3ರಷ್ಟು ಸಾರಿ ಆಶೀರ್ವಾದಗಳನ್ನು ಆತನು ಹೆಚ್ಚಿಸಿದ್ದಾನೆ. Now we are 11 members in the family. ಈಗ ಕುಟುಂಬದಲ್ಲಿ 11 ಜನ ಸದಸ್ಯರಿದ್ದೇವೆ. Soon we are going to be 12. ಬಹಳ ಬೇಗನೆ 12 ಜನರಾಗಲಿದ್ದೇವೆ. Hallelujah. 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 Will not God bless your family ನಿಮ್ಮ also ಕುಟುಂಬವನ್ನು ಕೂಡ ದೇವರು ಆಶೀರ್ವದಿಸುವುದಿಲ್ಲವೋ? in the same video? ಅದೇ ರೀತಿಯಾಗಿ ಪ್ರಿಯ ಸ್ನೇಹಿತರೆ, When God fills you with His Spirit, ಆತನು ತನ್ನ ಆತ್ಮನಿಂದ ನಿಮ್ಮನ್ನು ತುಂಬಿಸುವಾಗ you will not be able to hold the blessings in your life. ನಿಮ್ಮ ಜೀವಿತದಲ್ಲಿ ಆ ಆಶೀರ್ವಾದಗಳನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. Cry out to God today ಇಂದು ದೇವರಿಗೆ ಕೂಗಿಕೊಳ್ಳಿರಿ. and ask God to fill you with His Spirit. ಆತನ ಆತ್ಮನಿಂದ ನಿಮಗೆ ತುಂಬುವುದಕ್ಕಾಗಿ ಕೇಳಿಕೊಳ್ಳಿರಿ. Lord, fill me also with your Spirit. ನಿನ್ನ ಆತ್ಮನಿಂದ ಕರ್ತನೆ ನನ್ನನ್ನೂ ತುಂಬು. I need your love. ನಿನ್ನ ಪ್ರೀತಿ ನನಗೆ ಬೇಕು. This world doesn't love ಈ me, ಲೋಕ ನನ್ನನ್ನು ಪ್ರೀತಿಸುವುದಿಲ್ಲ, but I need your ಮತ್ತು love. ನಿನ್ನ ಪ್ರೀತಿ ನನಗೆ ಬೇಕು. I have lost all the love in my family. ನನ್ನ ಕುಟುಂಬದಲ್ಲಿ ಎಲ್ಲ ಪ್ರೀತಿಯನ್ನು ಕಳೆದುಕೊಂಡೇನು. Will you not love me, Lord? ಕರ್ತನೆ ನೀನು ನನ್ನನ್ನು ಪ್ರೀತಿಸುವುದಿಲ್ಲವೋ? Come on, fight with God today ಇಂದು ದೇವರೊಂದಿಗೆ ಹೋರಾಟ ಮಾಡಿರಿ. and ask God to fill you with His Spirit. ಆತನ ಆತ್ಮನಿಂದ ನಿಮ್ಮನ್ನು ತುಂಬಿಸುವುದಕ್ಕಾಗಿ ಕೇಳಿಕೊಳ್ಳಿರಿ. He will come upon you with all His love. ಆತನ ಎಲ್ಲ ಪ್ರೀತಿಯ ಮೂಲಕ ನಿಮ್ಮ ಮೇಲೆ ಇಳಿದು ಬರುತ್ತಾನೆ. The Lord says, I have loved you with an everlasting love. ಶಾಶ್ವತ ಪ್ರೇಮದಿಂದ ನಿಮ್ಮನ್ನು ಪ್ರೀತಿಸಿದ್ದೇನೆ ಎಂದು ಹೇಳುತ್ತಾನೆ. With unfailing love, I have drawn you to myself. ನನ್ನ ಶಾಶ್ವತವಾದ ಮಮತೆಯಿಂದ ನಿಮ್ಮನ್ನು ಸೆಳೆದುಕೊಂಡಿದ್ದೇನೆ. How many of you want to receive the Holy Spirit? ಎಷ್ಟು ಜನರು ನೀವು ಆ ಪವಿತ್ರಾತ್ಮನ ಹೊಂದಿಕೊಳ್ಳಲು ನೀವು ಬಯಸುತ್ತೀರಾ? Shall we all stand up and look to God? ನಾವೆಲ್ಲರೂ ಎದ್ದು ನಿಂತುಕೊಂಡು ಆತನನ್ನು ನೋಡೋಣ. The Lord is coming to you. ಕರ್ತನು ನಿಮ್ಮ ಬಳಿಗೆ ಬರುತ್ತಿದ್ದಾನೆ. Coming to you with all His love. ಆತನ ಎಲ್ಲ ಪ್ರೀತಿಯಿಂದ ನಿಮ್ಮ ಬಳಿಗೆ ಬರುತ್ತಿದ್ದಾನೆ. With all His love. ಆತನ ಎಲ್ಲ ಪ್ರೀತಿಯಿಂದ He created you. ನಿಮ್ಮನ್ನು ಆತನು ಸೃಷ್ಟಿ ಮಾಡಿದ್ದಾನೆ. He shaped you. ನಿಮ್ಮನ್ನು ರೂಪಿಸಿದ್ದಾನೆ. Step by step, He led you to Himself. ಹೆಜ್ಜೆ ಹೆಜ್ಜೆಯಾಗಿ ತನ್ನ ಕಡೆಗೆ ನಿಮ್ಮ ನಡೆಸಿದ್ದಾನೆ. Like a child, He took you in His arms. ಒಂದು ಚಿಕ್ಕ ಮಗುವಿನ ಹಾಗೆ ಆತನು ತನ್ನ ಕೈಗಳಲ್ಲಿ ಮನೆಯೆತ್ತಿಕೊಂಡಿದ್ದಾನೆ. Even now He is taking you in His arms. ಈಗಲೂ ಕೂಡ ತನ್ನ ಕೈಗಳಲ್ಲಿ ಆತನು ನಿಮ್ಮನ್ನು ಎತ್ತಿಕೊಳ್ಳುತ್ತಿದ್ದಾನೆ. He is a gentle shepherd. ಆತನು ಸೌಮ್ಯ ಉಳ್ಳಂತಹ ಕುರುಬನಾಗಿದ್ದಾನೆ.
The Holy Spirit is given another name. ಮತ್ತು ಪವಿತ್ರಾತ್ಮನಿಗೆ ಇನ್ನೊಂದು ಹೆಸರು ಕೊಡಲಾಗಿದೆ. It says he is a comforter. ಆತನು ಸಹಾಯಕನೆಂದು ಹೇಳಲ್ಪಟ್ಟಿದೆ. The comforter is coming upon you even now. ಈಗಲೂ ಕೂಡ ಆ ಸಹಾಯಕನು ನಿಮ್ಮ ಮೇಲೆ ಬರುತ್ತಿದ್ದಾನೆ. You might have gone through so much in this world. ಈ ಲೋಕದಲ್ಲಿ ಬಹಳಷ್ಟು ಪರಿಸ್ಥಿತಿಯ ಮೂಲಕ ನೀವು ಹಾದು ಹೋಗಿರಬಹುದು. You might have gone through humiliation. ಬಹಳ ಅವಮಾನದ ಮೂಲಕ ಹೋಗಿರಬಹುದು. Betrayal. ಬಹಳ ದ್ರೋಹದ ಮೂಲಕ. Backbiting. ಮತ್ತು ಚಾಡಿ ಮೂಲಕ. You might have lost your job, your blessings. ನೀವು ನಿಮ್ಮ ಉದ್ಯೋಗ ಆಶೀರ್ವಾದ ಕಳೆದುಕೊಂಡಿರಬಹುದು. Tonight everything is coming back. ಈ ರಾತ್ರಿ ಎಲ್ಲವೂ ಹಿಂತಿರುಗಿ ಬರುತ್ತಿದೆ. Everything is coming back. ಎಲ್ಲವೂ ಹಿಂತಿರುಗಿ ಬರುತ್ತಿದೆ. Instead of your sorrow, ನಿಮ್ಮ ದುಃಖದ ಬದಲಾಗಿ you will have joy. ನಿಮಗೆ ಆನಂದ ಇರುವುದು. Instead of your shame, ನಿಮ್ಮ ಅವಮಾನದ ಹೊರತು you will have honor in double measure. ಎರಡರಷ್ಟು ಮಾನವನ್ನು ಹೊಂದಿಕೊಳ್ಳುವಿರಿ. In threefold measure he is able to bless you tonight. ಈ ರಾತ್ರಿ ಮೂರರಷ್ಟಾಗಿ ನಿಮ್ಮನ್ನು ಆಶೀರ್ವದಿಸಲಿದ್ದಾನೆ. Hallelujah. 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 Look up to God. ದೇವರನ್ನೇ ನೋಡಿರಿ. Don't be looking upon your struggles and troubles. ನಿಮ್ಮ ಕಷ್ಟ ಹೋರಾಟಗಳನ್ನೇ ನೋಡಬೇಡಿರಿ. The one who is in you is greater than that, the one who is in the world. ಲೋಕದಲ್ಲಿ ಇರುವವನಿಗಿಂತಲೂ ನಿನ್ನೊಳಗಿರುವಾತನು ದೊಡ್ಡವನು. The Lord is greater than all your troubles. ನಿಮ್ಮ ಎಲ್ಲ ಸಮಸ್ಯೆಗಳಿಗಿಂತ ಕರ್ತನು ದೊಡ್ಡವನು. Look to Jesus ಯೇಸುವನ್ನೇ ನೋಡಿರಿ and cry out. ಮತ್ತು ಕೂಗಿಕೊಳ್ಳಿರಿ. Come on, cry ಈಗ out ಕೂಗಿಕೊಳ್ಳಿರಿ and ask God, Lord, fill me also, Lord. ಕರ್ತನೇ ನನ್ನನ್ನು ಕೂಡ ತುಂಬು ಎಂದು ಕೇಳಿಕೊಳ್ಳಿರಿ. Lord, I need your ನಿನ್ನ love. ಪ್ರೀತಿ ನನಗೆ ಬೇಕು ಕರ್ತನೇ. Come on, cry out. ಈಗಲೇ ಬನ್ನಿರಿ, ಕೂಗಿಕೊಳ್ಳಿರಿ. His love continues. ಆತನ ಪ್ರೀತಿ ಮುಂದುವರಿಯುತ್ತದೆ. His love continues. ಆತನ ಪ್ರೀತಿ ಮುಂದುವರಿಯುತ್ತದೆ. He will never leave you. ನಿಮ್ಮನ್ನು ಎಂದಿಗೂ ಆತನು ಬಿಡುವುದಿಲ್ಲ. The Lord is coming inside you. ನಿಮ್ಮ ಒಳಗಡೆ ಕರ್ತನು ಬರುತ್ತಿದ್ದಾನೆ. Are you ready? ನೀವು ಸಿದ್ಧರಾಗಿದ್ದೀರಾ? Are you ready? ಸಿದ್ಧರಾಗಿದ್ದೀರಾ? Open your ನಿಮ್ಮ heart. ಹೃದಯ ತೆರೆಯಿರಿ. Open your ನಿಮ್ಮ mouth ಹೃದಯ ತೆರೆಯಿರಿ, ನಿಮ್ಮ ಬಾಯಿ ತೆರೆಯಿರಿ and praise ಮತ್ತು God. ದೇವರಿಗೆ ಸ್ತೋತ್ರ ಮಾಡಿರಿ. Even now the Lord's love is being poured into your heart. ಈಗ ಕೂಡ ದೇವರ ಪ್ರೀತಿ ನಿಮ್ಮ ಹೃದಯದಲ್ಲಿ ಸುರಿಯಲ್ಪಡುತ್ತಿದೆ. Just love Jesus. ಈಗಲೇ ಯೇಸುವನ್ನೇ ಪ್ರೀತಿಸಿರಿ. Say, Lord, I love you, Lord. ಕರ್ತನೇ ನಿನ್ನನ್ನೇ ಪ್ರೀತಿಸುತ್ತೇನೆ ಎಂದು ಹೇಳಿರಿ. How much I betrayed you, Lord. ಎಷ್ಟು ಹೆಚ್ಚಾಗಿ ನಿನ್ನನ್ನು ದ್ವೇಷ ಮಾಡಿದೇನು. I hated you, ನಿನ್ನನ್ನು Lord. ದ್ವೇಷಿಸಿದ್ದೇನು. I even rejected you, Lord. ಕರ್ತನೇ ನಿನಗೆ ತಿರಸ್ಕಾರ ಕೂಡ ಮಾಡಿದೇನು. But then I love you ಆದ್ರೆ now. ಈಗ ನಿನ್ನನ್ನು ಪ್ರೀತಿಸುತ್ತೇನೆ. I need your love, ನಿನ್ನ Lord. ಪ್ರೀತಿ ನನಗೆ ಬೇಕು ಕರ್ತನೆ. I need your love, ನಿನ್ನ Lord. ಪ್ರೀತಿ ನನಗೆ ಬೇಕು. Come on, cry ಈಗ out. ಬನ್ನಿರಿ, ಕೂಗಿರಿ, Cry out. ಕೂಗಿಕೊಳ್ಳಿರಿ. Jesus is coming soon. ಯೇಸು ಸ್ವಾಮಿ ಬೇಗನೆ ಬರುತ್ತಿದ್ದಾರೆ. Are you ready? ನೀವು ಸಿದ್ಧರಾಗಿದ್ದೀರಾ? Are you ready to receive Jesus? ಯೇಸುವನ್ನು ಹೊಂದಿಕೊಳ್ಳುವುದಕ್ಕಾಗಿ ಸಿದ್ಧರಾಗಿದ್ದೀರಾ? Be filled with the Holy Spirit. ಪವಿತ್ರಾತ್ಮನಿಂದ ತುಂಬಲ್ಪಡಿರಿ. Throw away all your bad ನಿಮ್ಮ habits. ಎಲ್ಲ ದುಶ್ಚಟಗಳನ್ನು ಬಿಟ್ಟು ಬಿಡಿರಿ. Throw away your cigarettes. ನಿಮ್ಮ ಸಿಗರೆಟ್ಗಳನ್ನು ಬಿಟ್ಟು ಬಿಡಿರಿ. Throw away your sinful ನಿಮ್ಮ nature. ಪಾಪದ ಸ್ವಭಾವ ತೆಗೆದು ಬಿಡಿರಿ. Throw away your addiction. ನಿಮ್ಮ ಎಲ್ಲ ಚಟಗಳನ್ನು ತೆಗೆದು ಬಿಡಿರಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. Come to ಯೇಸುವಿನ Jesus. ಬಳಿಗೆ ಬನ್ನಿರಿ. Jesus loves you, dear friend. ಪ್ರಿಯ ಸ್ನೇಹಿತರ, ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. He is filling you ಈಗಲೇ now ನಿಮ್ಮನ್ನು ತುಂಬುತ್ತಿದ್ದಾನೆ with His ಆತನ love, ಪ್ರೀತಿಯಿಂದ, with His everlasting ಆತನ love. ಶಾಶ್ವತವಾದ ಪ್ರೀತಿಯಿಂದ. Be filled. ತುಂಬಲ್ಪಡಿರಿ, Be filled. ತುಂಬಲ್ಪಡಿರಿ. Now. ಈಗಲೇ, Now is the time. ಈಗಲೇ ಸಮಯವಿದೆ. Now is the time of your salvation. ಇದೇ ರಕ್ಷಣೆಯ ಸಮಯವಾಗಿದೆ. Come on, clap your hands and receive. ಚಪ್ಪಾಳೆ ತಟ್ಟುತ್ತಾ ಬನ್ನಿರಿ, ಈಗಲೇ ಹೊಂದಿಕೊಳ್ಳಿರಿ. Believing Jesus. ಯೇಸುವಿನಲ್ಲಿ ನಂಬಿಕೆ ಇಡಿರಿ. Receive the Holy Spirit. ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿರಿ. Receive the Holy Spirit. ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿರಿ. The Lord said, ಕರ್ತನು ಹೇಳುತ್ತಾನೆ, in the last days I will fill you with
my spirit upon all flesh. ಕಡೆಯ ದಿನಗಳಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮ ಸುರಿಸುವೆನು ಎಂದು ಕರ್ತನು ಹೇಳುತ್ತಾನೆ. God is not a respecter of person. ದೇವರು ಪಕ್ಷಪಾತಿಯಲ್ಲ. He is coming upon everyone. ಎಲ್ಲರ ಮೇಲೆ ಆತನು ಇಳಿದು ಬರುತ್ತಿದ್ದಾನೆ. Everyone. ಎಲ್ಲರ ಮೇಲೆ. Fill everyone tonight, Lord. ಈ ರಾತ್ರಿ ಎಲ್ಲರನ್ನು ತುಂಬು ಕರ್ತನೆ. Hallelujah. 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 You are receiving Jesus into your ನಿಮ್ಮ heart. ಹೃದಯದಲ್ಲಿ ನೀವು ಯೇಸುವನ್ನು ಹೊಂದಿಕೊಳ್ಳುತ್ತಿದ್ದೀರಿ. What a joy it ಅದು is. ಎಂತ ಆನಂದವಲ್ಲವೇ. Come on, praise ದೇವರಿಗೆ God. ಸ್ತೋತ್ರ ಮಾಡಿರಿ. Praise God. ದೇವರಿಗೆ ಸ್ತೋತ್ರ ಮಾಡಿರಿ. All your addictions are leaving ಈ tonight. ರಾತ್ರಿ ನಿಮ್ಮ ಎಲ್ಲ ದುಶ್ಚಟಗಳು ಬಿಟ್ಟು ಹೋಗುತ್ತಿವೆ. All the lustful spirits are leaving tonight. ಎಲ್ಲ ಕಾಮಾಭಿಲಾಷೆಗಳು ನಿಮ್ಮನ್ನು ಈ ರಾತ್ರಿ ಬಿಟ್ಟು ಹೋಗುತ್ತಿವೆ. Only the love of Jesus ಬರೀ ಯೇಸುವಿನ ಪ್ರೀತಿ ಮಾತ್ರ is entering your ನಿಮ್ಮ heart. ಹೃದಯದಲ್ಲಿ ಪ್ರವೇಶ ಮಾಡುತ್ತಿದೆ. Receive. ಹೊಂದಿಕೊಳ್ಳಿರಿ. Receive. ಹೊಂದಿಕೊಳ್ಳಿರಿ. Receive. ಹೊಂದಿಕೊಳ್ಳಿರಿ. Say no to all the temptations. ಯಾವ ಶೋಧನೆಗೂ ಇಲ್ಲ ಎಂದು ಹೇಳಿರಿ. Come back to ಯೇಸುವಿನ Jesus. ಬಳಿಗೆ ಬನ್ನಿರಿ. Come back to Jesus. ಯೇಸುವಿನ ಬಳಿಗೆ ಬನ್ನಿರಿ. Hallelujah. ಹಲ್ಲೆಲೂಯಾ. Give your heart to ದೇವರಿಗೆ God. ನಿಮ್ಮ ಹೃದಯ ಕೊಡಿರಿ. Give your heart to ದೇವರಿಗೆ God. ನಿಮ್ಮ ಹೃದಯ ಕೊಡಿರಿ. You cannot serve two masters. ಇಬ್ಬರು ಯಜಮಾನರಿಗೆ ನೀವು ಸೇವೆ ಮಾಡಲಾರಿರಿ. Only one God. ಒಬ್ಬರೇ ದೇವರು. You have to serve only one God. ಒಬ್ಬರೇ ದೇವರನ್ನು ನೀವು ಸೇವಿಸಬೇಕು. Come to ದೇವರ God. ಬಳಿಗೆ ಬನ್ನಿರಿ. Come to ದೇವರ God. ಬಳಿಗೆ ಬನ್ನಿರಿ. Come on, praise ಬನ್ನಿರಿ, God. ಸ್ತೋತ್ರ ಮಾಡಿರಿ. As you are dedicating your life to Jesus, ಯೇಸುವಿಗೆ ನಿಮ್ಮ ಜೀವಿತ ನೀವು ಸಮರ್ಪಿಸಿ ಕೊಡುವಾಗ Jesus is coming into your heart. ಯೇಸು ನಿಮ್ಮ ಹೃದಯದಲ್ಲಿ ಬರುತ್ತಿದ್ದಾರೆ. Jesus is coming into your ನಿಮ್ಮ heart. ಹೃದಯದಲ್ಲಿ ಯೇಸು ಬರುತ್ತಿದ್ದಾರೆ. Thank you, Lord. ಕರ್ತನೇ ವಂದನೆಗಳು. Thank you, Lord. ವಂದನೆಗಳು ಕರ್ತನೆ. Thank you, ವಂದನೆಗಳು Lord. ಕರ್ತನೆ. You will not go to hell. ನೀವು ನರಕಕ್ಕೆ ಹೋಗುವುದಿಲ್ಲ. The devil may be speaking in your heart, ನಿಮ್ಮ ಹೃದಯದಲ್ಲಿ ಸೈತಾನನು ಮಾತಾಡುತ್ತಿರಬಹುದು. saying you will go to hell. ನರಕಕ್ಕೆ ಹೋಗುತ್ತೀರೆಂದು ಹೇಳುತ್ತಿರಬಹುದು. Nothing of ಅದು that. ಯಾವುದು ಇಲ್ಲ. Do not believe his lie. ಆತನ ಸುಳ್ಳನ್ನು ನಂಬಬೇಡಿರಿ. You are the friend of Jesus. ನೀವು ಯೇಸುವಿನ ಸ್ನೇಹಿತರಾಗಿದ್ದೀರಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. You are becoming the child of God. ನೀವು ದೇವರ ಮಗುವಾಗಿ ಮಾರ್ಪಡುತ್ತಿದ್ದೀರಿ. Praise ದೇವರಿಗೆ God. ಸ್ತೋತ್ರ. Praise ದೇವರಿಗೆ God. ಸ್ತೋತ್ರ. All your temptations are ನಿಮ್ಮ leaving. ಎಲ್ಲ ಶೋಧನೆಗಳು ಬಿಟ್ಟು ಹೋಗುತ್ತಿವೆ. Never think about ಅದರ that. ಕುರಿತಾಗಿ ಯೋಚಿಸಬೇಡಿರಿ. Think about Jesus. ಯೇಸುವಿನ ಕುರಿತಾಗಿ ಯೋಚಿಸಿರಿ. Jesus is coming along with you to your home. ನಿಮ್ಮೊಂದಿಗೆ ಯೇಸು ನಿಮ್ಮ ಮನೆಗೆ ಬರುತ್ತಿದ್ದಾರೆ. Hallelujah. ಹಲ್ಲೆಲೂಯಾ. Hallelujah. Hallelujah. Even now the Lord is filling you. ಈಗಲೇ ಕರ್ತನು ನಿಮ್ಮನ್ನು ತುಂಬುತ್ತಿದ್ದಾನೆ. The Lord is filling ಕರ್ತನು you. ನಿಮ್ಮನ್ನು ತುಂಬುತ್ತಿದ್ದಾನೆ. He who has begun a good work will complete it. ಒಳ್ಳೆ ಕಾರ್ಯ ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಪರಿಪೂರ್ಣ ಮಾಡುತ್ತಾನೆ. He is perfecting it. ಆತನ್ನೇ ಪರಿಪೂರ್ಣತೆಗೆ ನಡೆಸುತ್ತಾನೆ. Praise ದೇವರಿಗೆ God. ಸ್ತೋತ್ರ. Praise ದೇವರಿಗೆ God. ಸ್ತೋತ್ರ. Come on, clap your hands and be filled with the Spirit. ಚಪ್ಪಳೆ ತಟ್ಟುತ್ತಾ ಆತ್ಮನಿಂದ ತುಂಬಲ್ಪಡಿರಿ. Be filled with the Spirit. ಪವಿತ್ರ ಆತ್ಮನಿಂದ ತುಂಬಲ್ಪಡಿರಿ. Receive Him. ಆತನನ್ನು ಹೊಂದಿಕೊಳ್ಳಿರಿ. Receive Him. ಆತನನ್ನು ಹೊಂದಿಕೊಳ್ಳಿರಿ. Thank you, Lord Jesus, ಕರ್ತನಾದ ಯೇಸುವೇ ವಂದನೆ. for loving your people, ನಿನ್ನ Lord. ಜನರನ್ನು ನಂಬುವುದಕ್ಕಾಗಿ For kissing them and blessing them, oh God. ಅವರನ್ನು ಅಪ್ಪಿಕೊಂಡು ಮುದ್ದಿಡುವುದಕ್ಕಾಗಿ ವಂದನೆ. Fill them, ಕರ್ತನೆ ಅವರನ್ನು Lord. ತುಂಬು. Fill them, ಕರ್ತನೆ Lord. ಅವರನ್ನು ತುಂಬು. Come, Lord, with all your ನಿನ್ನ power, ಎಲ್ಲ ಶಕ್ತಿಯಿಂದ ಕರ್ತನೆ ನೀನು ಬಾ. with all your might, ಮತ್ತು ನಿನ್ನ ಎಲ್ಲ ಬಲದಿಂದ with all your strength. ಮತ್ತು ನಿನ್ನ ಎಲ್ಲ ಬಲದಿಂದ ಕರ್ತನೆ. Fill them, Lord. ಕರ್ತನೆ ಅವರನ್ನು ತುಂಬು. Fill them, Lord. ಕರ್ತನೆ ತುಂಬು. Wherever they are watching, ಎಲ್ಲೇ ಅವರು ವೀಕ್ಷಿಸುತ್ತಿದ್ದರು fill them also, Lord. ಎಲ್ಲರನ್ನು ತುಂಬು ಕರ್ತನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. A new anointing is coming upon ನಿಮ್ಮ you. ಮೇಲೆ ಹೊಸ ಅಭಿಷೇಕ ಬರುತ್ತಿದೆ. Come on, be filled by the power of the Holy Spirit. ಪವಿತ್ರಾತ್ಮನ ಬಲದಿಂದ ತುಂಬಲ್ಪಡಿರಿ ಈಗಲೇ.
Open your ನಿಮ್ಮ mouth ಬಾಯಿ ತೆರೆಯಿರಿ, and praise ದೇವರಿಗೆ God. ಸ್ತೋತ್ರ ಮಾಡಿರಿ. If you want to speak in tongues, speak. ಅನ್ಯ ಭಾಷೆಯಲ್ಲಿ ಮಾತನಾಡುವುದಾದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡಿರಿ. Praise ದೇವರಿಗೆ God. ಸ್ತೋತ್ರ ಮಾಡಿರಿ, Praise ದೇವರಿಗೆ God. ಸ್ತೋತ್ರ ಮಾಡಿರಿ. The Lord is rising up within ನಿಮ್ಮ you. ಒಳಗಡೆ ಕರ್ತನು ಎದ್ದೇಳುತ್ತಿದ್ದಾನೆ. He is roaring like a lion within you. ನಿಮ್ಮ ಒಳಗಡೆ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. You are not a timid person ಇನ್ನು anymore. ಮುಂದೆ ನೀವು ಭಯ ಪಡುವಂತ ವ್ಯಕ್ತಿಗಳಲ್ಲ. The Lord is making you like a lion. ದೇವರು ನಿಮ್ಮನ್ನು ಸಿಂಹದಂತೆ ಆತನು ಮಾಡುತ್ತಿದ್ದಾನೆ. Rejoice. ಆನಂದಿಸಿರಿ, Rejoice. ಆನಂದಿಸಿರಿ, Rejoice. ಆನಂದಿಸಿರಿ. Speak in heavenly languages. ಲೋಕದ ಭಾಷೆಗಳಲ್ಲಿ ಮಾತನಾಡಿರಿ. Come on, speak. ಈಗಲೇ ಮಾತಾಡಿರಿ, Speak. ಮಾತಾಡಿರಿ. The Lord is giving you the tongues of heaven. ಲೋಕದ ಅನ್ಯ ಭಾಷೆ ದೇವರು ನಿಮಗೆ ಕೊಡುತ್ತಿದ್ದಾನೆ. Thank you, ಕರ್ತನೇ Lord. ವಂದನೆ, Thank you, ಕರ್ತನೇ Lord. ವಂದನೆ. The heaven is open ಈಗ now. ಪರಲೋಕ ತೆರೆದಿದೆ. The Lord is pouring out His anointing. ದೇವರು ತನ್ನ ಅಭಿಷೇಕ ಸುರಿಸುತ್ತಿದ್ದಾನೆ. Be filled. ಈಗ ತುಂಬಲ್ಪಡಿರಿ, Filled to the overflowing measure. ಅದು ತುಂಬಿ ಹರಿಯುವಂತ ರೀತಿಯಲ್ಲಿ ತುಂಬಲ್ಪಡಿರಿ. Thank you, ಕರ್ತನೇ Lord. ವಂದನೆಗಳು. Whoever they may be, ಕರ್ತನೇ Lord. ಅವರು ಯಾರೇ ಆಗಿರಲಿ, Fill them, ಕರ್ತನೇ Lord. ಅವರನ್ನು ತುಂಬು, Fill them, ಕರ್ತನೇ ಅವರನ್ನು Lord. ತುಂಬು, Fill them, ಅವರನ್ನು Lord. ತುಂಬು. Have mercy upon your children, ನಿನ್ನ ಮಕ್ಕಳ Lord. ಮೇಲೆ ಕರುಣೆ ಇಡು ಕರ್ತನೆ. With all your ನಿನ್ನ ಎಲ್ಲ love. ಪ್ರೀತಿಯಿಂದ Love your children, ನಿನ್ನ Lord. ಮಕ್ಕಳನ್ನು ಪ್ರೀತಿಸು, Love your children, ನಿನ್ನ Lord. ಮಕ್ಕಳನ್ನು ಪ್ರೀತಿಸು ಕರ್ತನೆ. Thank you, ವಂದನೆಗಳು Lord. ಕರ್ತನೆ, Thank you, ವಂದನೆಗಳು Lord. ಕರ್ತನೆ. How much love the Lord is giving you right now. ಎಷ್ಟು ಪ್ರೀತಿ ದೇವರು ಕರ್ತನು ನಿಮಗೆ ಕೊಡುತ್ತಿದ್ದಾನೆ. He is pouring out His ಆತನ love. ಪ್ರೀತಿ ಸುರಿಸುತ್ತಿದ್ದಾನೆ, He is pouring out His ಆತನ love. ಪ್ರೀತಿ ಸುರಿಸುತ್ತಿದ್ದಾನೆ. Rejoice. ಆನಂದಿಸಿರಿ, Rejoice. ಆನಂದಿಸಿರಿ, Rejoice. ಆನಂದಿಸಿರಿ. The Lord is opening your eyes. ಕರ್ತನು ನಿಮ್ಮ ಕಣ್ಣುಗಳನ್ನು ತೆರೆಯುತ್ತಿದ್ದಾನೆ. You will see heaven ಈಗ now. ಪರಲೋಕವನ್ನು ನೀವು ಕಾಣುತ್ತೀರಿ. Thank you, ಕರ್ತನೆ Lord. ವಂದನೆ. The Lord's glory is all over this place. ಕರ್ತನ ಮಹಿಮೆ ಎಲ್ಲ ಸ್ಥಳದಲ್ಲಿದೆ. The Lord's storehouse is open now. ಈಗ ಕರ್ತನ ಬಾಗಿಲು ತೆರೆಯಲ್ಪಟ್ಟಿದೆ. Come on, clap your hands and receive. ಬನ್ನಿರಿ, ಚಪ್ಪಾಳೆ ತಟ್ಟುತ್ತಾ ಹೊಂದಿಕೊಳ್ಳಿರಿ. Receive the heavenly blessings. ಪರಲೋಕದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. Thank you, ಕರ್ತನೆ Lord. ವಂದನೆ, Thank you, ಕರ್ತನೆ Lord. ವಂದನೆ, Thank you, ಕರ್ತನೆ Lord. ವಂದನೆ. Thank you, Jesus. ಯೇಸುವೇ ವಂದನೆ. Fill them ಇನ್ನು more. ಹೆಚ್ಚಾಗಿ ತುಂಬಿಸು. It's not enough, ಅದು Lord. ಸಾಕಾಗುವುದಿಲ್ಲ ಕರ್ತನೆ. Fill them, ಇನ್ನು Lord, ಕರ್ತನೆ with all your ನಿನ್ನ love. ಎಲ್ಲ ಪ್ರೀತಿಯಿಂದ Come upon your children, ನಿನ್ನ ಮಕ್ಕಳ Lord. ಮೇಲೆ ಬಾ ಕರ್ತನೆ. Come upon them, ಅವರ Lord. ಮೇಲೆ ಇಳಿದು ಬಾ. Come upon the elderly mothers, ವಯಸ್ಸಾದ ತಾಯಂದಿರ ಮೇಲೆ, elderly fathers, ವಯಸ್ಸಾದ ತಂದೆಯವರ ಮೇಲೆ, the parents, ತಂದೆ ತಾಯಿಗಳ ಮೇಲೆ, the couples, ದಂಪತಿಗಳ ಮೇಲೆ, the young people, ಯವನಸ್ಥರ ಮೇಲೆ, the little ಚಿಕ್ಕ children. ಮಕ್ಕಳ ಮೇಲೆ Fill them, ಅವರನ್ನು Lord. ತುಂಬು ಕರ್ತನೆ. Fill them, ಅವರನ್ನು Lord. ತುಂಬು. Thank you, ಕರ್ತನೆ Lord. ವಂದನೆ. Prove that you are the God of all family. ಎಲ್ಲ ಕುಟುಂಬಗಳ ದೇವರು ಆಗಿದ್ದೀ ಎಂದು ನೀನು ಸಾಬೀತುಪಡಿಸು. Thank you, Jesus. ಯೇಸುವೇ ವಂದನೆ, Thank you, Jesus. ಯೇಸುವೇ ವಂದನೆ. Thank you for making them your people, ನಿನ್ನ Lord. ಜನರಾಗಿ ಅವರನ್ನ ಮಾಡುವುದಕ್ಕಾಗಿ ನಿಮಗೆ ವಂದನೆಗಳು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. We love you, Jesus. ಯೇಸುವೇ ನಿಮ್ಮನ್ನು ಪ್ರೀತಿಸುತ್ತೇವೆ. Come on, open your mouth and say, ಮತ್ತು ಈಗ ನಿಮ್ಮ ಬಾಯಿ ತೆರೆದು ಹೇಳಿರಿ, Lord, I love you, Jesus. ಯೇಸುವೇ ಕರ್ತನೆ ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿರಿ. I love you, Jesus. ನಿಮ್ಮನ್ನು ಪ್ರೀತಿಸುತ್ತೇನೆ ಯೇಸುವೇ. I love you, ಯೇಸುವೇ Jesus. ನಿಮ್ಮನ್ನು ಪ್ರೀತಿಸುತ್ತೇನೆ. Come with me, Lord. ನನ್ನೊಂದಿಗೆ ಬಾ ಕರ್ತನೆ. Come with me to my workplace, ನನ್ನ ಕೆಲಸದ ಸ್ಥಳದಲ್ಲಿ ನನ್ನೊಂದಿಗೆ ಬಾ. to my home, ನನ್ನ ಮನೆಗೆ ಬಾ to my ministry. ಮತ್ತು ನನ್ನ ಸೇವೆಯಲ್ಲಿ ನೀನು ಬಾ.
Thank you, ಕರ್ತನೆ Lord. ವಂದನೆಗಳು, Thank you, ಕರ್ತನೆ Lord. ವಂದನೆಗಳು, Thank you, ಕರ್ತನೆ Lord, ವಂದನೆಗಳು. for remembering your people and blessing them ನಿನ್ನ ಜನರನ್ನು ನೆನಪು ಮಾಡಿಕೊಂಡು ಆಶೀರ್ವಾದ ಮಾಡುವುದಕ್ಕಾಗಿ, and making them your own people. ನಿನ್ನ ಸ್ವಂತ ಜನರಾಗಿ ಅವರನ್ನು ಮಾಡುವುದಕ್ಕಾಗಿ ವಂದನೆ. Exactly to your word. ಮತ್ತು ನಿನ್ನ ವಾಕ್ಯದಂತೆಯೇ ಕರ್ತನೆ, You are blessing them, Lord. ಕರ್ತನೆ ಅವರನ್ನು ಆಶೀರ್ವಾದ ಮಾಡುತ್ತಿದ್ದಿ. Lord, those who do not have children, ಯಾರಿಗೆ ಮಕ್ಕಳಿಲ್ಲವೋ ಕರ್ತನೆ, today bless them, Lord. ಇಂಥವರನ್ನು ಆಶೀರ್ವಾದ ಮಾಡು. Bless them with children, oh God. ಮಕ್ಕಳಿಂದ ಅವರನ್ನು ಆಶೀರ್ವಾದ ಮಾಡು ಕರ್ತನೆ. Let children be born into this home. ಮತ್ತು ಈ ಮನೆಗೆ ಮಕ್ಕಳು ಹುಟ್ಟಲಿ. Thank you, Lord. ವಂದನೆಗಳು ಕರ್ತನೆ, Thank you, Lord. ವಂದನೆಗಳು ಕರ್ತನೆ. Those who are waiting to get married, ಯಾರು ಮದುವೆಗೋಸ್ಕರ ಮದುವೆ ಮಾಡಿಕೊಳ್ಳಬೇಕೆಂದು give ಕಾಯುತ್ತಿದ್ದಾರೆ, a right partner to them, Lord. ಕರ್ತನೆ ಅವರಿಗೆ ಸರಿಯಾದ ಜೀವನ ಸಂಗಾತಿಯನ್ನು ಕೊಡು. Bless them, ಅವರನ್ನು Lord. ಆಶೀರ್ವಾದ ಮಾಡು. Bless them today, ಇಂದು Lord. ಅವರನ್ನು ಆಶೀರ್ವಾದ ಮಾಡು. Hallelujah. ಹಲ್ಲೆಲೂಯಾ. The best blessings are coming into your life. ಉತ್ತಮ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಬರುತ್ತಿವೆ. Thank you, Jesus. ವಂದನೆಗಳು ಕರ್ತನೆ, Thank you, ವಂದನೆಗಳು Jesus. ಕರ್ತನೆ. The Lord is giving you a job ಕರ್ತನು ನಿಮಗೆ ಉದ್ಯೋಗವನ್ನು ಕೊಡುತ್ತಿದ್ದಾನೆ for all the waiting. ಮತ್ತು ಎಲ್ಲ ನಿಮ್ಮ ಕಾಯುವಿಕೆಗಾಗಿ. The Lord is blessing you ಈ tonight. ರಾತ್ರಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಿದ್ದಾನೆ. The blessings are coming upon your head as a crown tonight. ಈ ನಿಮ್ಮ ತಲೆಯ ಮೇಲೆ ಈ ರಾತ್ರಿ ಬರುವಂತ ಆಶೀರ್ವಾದಗಳು ಅವು ಕಿರೀಟವಾಗಿವೆ. Thank you, Lord. ವಂದನೆಗಳು ಕರ್ತನೆ. Shall we all clap our hands and thank God? ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಕರ್ತನಿಗೆ ಸ್ತುತಿಸೋಣವೇ. Financially also the Lord is blessing you. ಆರ್ಥಿಕವಾಗಿ ಕೂಡ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಿದ್ದಾನೆ. Thank you, Jesus. ಯೇಸುವೆ ವಂದನೆ, Thank you, Jesus. ಯೇಸುವೆ ವಂದನೆ, Thank you, Jesus. ಯೇಸುವೆ ವಂದನೆ. You be filled with the Spirit. ನೀವು ಆತ್ಮನಿಂದ ತುಂಬಿಸಲ್ಪಟ್ಟಿದ್ದೀರಿ. Do not turn back. ಮತ್ತೆ ಹಿಂದೆ ತಿರುಗಿ ಹೋಗಬೇಡಿರಿ. Have Jesus in your heart always. ಯಾವಾಗಲೂ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಆತನನ್ನು ಇಟ್ಟಿಕೊಳ್ಳಿರಿ. Even now I would like to pray for you to be healed. ಈಗ ನೀವು ಸ್ವಸ್ಥರಾಗುವುದಕ್ಕಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. Lord, touch their hearts, Lord. ಕರ್ತನೆ ಅವರ ಹೃದಯಗಳನ್ನು ಮುಟ್ಟು. Some are going through pain in their chest, ಕೆಲವರು ಎದೆಯಲ್ಲಿ ನೋವಿನ ಮೂಲಕ ಹಾದು ಹೋಗುತ್ತಿದ್ದಾರೆ. the discomforts. ಮತ್ತು ಆರಾಮ ಇಲ್ಲದಿರುವಿಕೆ. Let everything leave in Jesus' name. ಎಲ್ಲವೂ ಯೇಸುವಿನ ನಾಮದಲ್ಲಿ ಹೋಗಲ್ಪಡಲಿ. Touch and heal them, Lord. ಕರ್ತನೆ ಅವರನ್ನು ಮುಟ್ಟಿ ಸ್ವಸ್ಥ ಮಾಡು. Let their organs be renewed in Jesus' name. ಅವರ ಅಂಗಗಳು ಯೇಸುವಿನ ನಾಮದಲ್ಲಿ ಪುನಶ್ಚೇತನಗೊಳ್ಳಲಿ. Let a new kidney be formed. ಹೊಸ ಕಿಡ್ನಿ ಸೃಷ್ಟಿಯಾಗಲಿ. Let a new liver be formed. ಹೊಸ ಯಕೃತ್ತು ಸೃಷ್ಟಿಯಾಗಲಿ. Thank you, Lord. ವಂದನೆಗಳು ಕರ್ತನೆ. Touch them and heal them, Lord. ಕರ್ತನೆ ಅವರನ್ನು ಮುಟ್ಟಿ ಸ್ವಸ್ಥ ಮಾಡು. Let all the neck problems be healed. ಕುತ್ತಿಗೆಯ ಎಲ್ಲ ಸಮಸ್ಯೆಗಳು ಸ್ವಸ್ಥವಾಗಲಿ. The pains be healed. ನೋವು ಸ್ವಸ್ಥವಾಗಲಿ. Let the uteruses be healed. ಗರ್ಭಾಶಯಗಳು ಸ್ವಸ್ಥವಾಗಲಿ. Let the lungs and boils be healed. ಶ್ವಾಸಕೋಶಗಳು ಗುಳ್ಳೆಗಳು ಸ್ವಸ್ಥವಾಗಲಿ. Let the infections be healed. ಎಲ್ಲ ಸೋಂಕುಗಳು ಸ್ವಸ್ಥವಾಗಲಿ. Lord, touch them and heal them by your wounds, Lord. ನಿನ್ನ ಗಾಯಗಳಿಂದ ಕರ್ತನೆ ಅವರನ್ನು ಮುಟ್ಟಿ ಅವರನ್ನು ಸ್ವಸ್ಥ ಮಾಡು. Remember your sacrifice ಮತ್ತು ನಿನ್ನ ತ್ಯಾಗವನ್ನು ನೆನಪು ಮಾಡಿಕೊ. and heal your people, Lord. ಮತ್ತು ನಿನ್ನ ಜನರನ್ನು ಸ್ವಸ್ಥ ಮಾಡು ಕರ್ತನೆ. Touch and heal their cancers, oh God. ಕರ್ತನೆ ಅವರ ಕ್ಯಾನ್ಸರ್ ಅನ್ನು ಮುಟ್ಟಿ ಕರ್ತನೆ ನೀನು ಸ್ವಸ್ಥ ಮಾಡು. Thank you, Lord, ವಂದನೆಗಳು ಕರ್ತನೆ. for touching them and healing them right now. ಈಗಲೇ ಅವರನ್ನು ಮುಟ್ಟಿ ಸ್ವಸ್ಥ ಮಾಡುವುದಕ್ಕಾಗಿ ವಂದನೆ. Be healed from your cancer. ನೀವು ಎಲ್ಲ ಕ್ಯಾನ್ಸರ್ ಇಂದ ಸ್ವಸ್ಥರಾಗಿರಿ. Be healed. ಸ್ವಸ್ಥರಾಗಿರಿ. No trace of cancer be seen in them anymore. ಇನ್ನು ಮುಂದೆ ಯಾವ ಕ್ಯಾನ್ಸರ್ ಅವರ ದೇಹದಲ್ಲಿ ಇರಬಾರದು. Be healed. ಅವರು ಸ್ವಸ್ಥರಾಗಲಿ. Be healed. ಸ್ವಸ್ಥರಾಗಲಿ. You will ನೀವು live. ಬದುಕುವಿರಿ. You will ನೀವು live. ಬದುಕುವಿರಿ. Thank you, ಕರ್ತನೆ Lord. ವಂದನೆಗಳು. Thank you, Lord. ವಂದನೆಗಳು ಕರ್ತನೆ. The discomforts in your head is leaving right ನಿಮ್ಮ now. ತಲೆಯಲ್ಲಿರುವಂತ ಎಲ್ಲ ಸಮಸ್ಯೆಗಳು ಈಗ ನಿಮ್ಮನ್ನು ಬಿಟ್ಟು ಹೋಗುತ್ತಿವೆ.
Thank you, Jesus. ಯೇಸುವೆ ವಂದನೆಗಳು. Thank you, Jesus. ಯೇಸುವೆ ವಂದನೆಗಳು. Thank you for healing your people. ನಿನ್ನ ಜನರನ್ನು ಸ್ವಸ್ಥ ಮಾಡುವುದಕ್ಕಾಗಿ ವಂದನೆ. Thank you for the miracles, Lord. ಅದ್ಭುತಗಳಿಗಾಗಿ ನಿಮಗೆ ವಂದಿಸುತ್ತೇನೆ. Continue to be with us. ನಿರಂತರವಾಗಿ ನಮ್ಮೊಂದಿಗಿರು. Bless every family, ಪ್ರತಿ Lord. ಕುಟುಂಬವನ್ನು ಆಶೀರ್ವಾದ ಮಾಡು. Unite them with your love. ನಿನ್ನ ಪ್ರೀತಿಯಲ್ಲಿ ಅವರನ್ನು ನೆಲೆಗೊಳಿಸು. No more divisions, Lord. ಇನ್ನು ಮುಂದೆ ಯಾವ ವಿಭಾಗಗಳು ಆಗಬಾರದು ಕರ್ತನೆ. Bring those who have gone away from them, Lord. ಅವರಿಂದ ದೂರ ಹೋದವರನ್ನು ತೆಗೆದುಕೊಂಡು ಬಾ ಕರ್ತನೆ. Bless every home, ಪ್ರತಿ ಕುಟುಂಬ ಆಶೀರ್ವಾದ ಮಾಡು. every family. ಪ್ರತಿ ಕುಟುಂಬವನ್ನು Thank you for blessing us, Lord. ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕಾಗಿ ವಂದನೆ. Shall we all clap our hands and thank God? ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡೋಣವೇ? Thank God. ದೇವರಿಗೆ ವಂದಿಸಿ. Thank God. ಆತನಿಗೆ ವಂದಿಸಿರಿ. The finest blessings are coming along with you. ಮತ್ತು ನಿಮ್ಮೊಂದಿಗೆ ಉತ್ತಮವಾದ ಆಶೀರ್ವಾದಗಳು ಬರುತ್ತಿವೆ. Thank you, Jesus. ಯೇಸುವೆ ವಂದನೆ. The Lord has blessed all of you tonight. ಈ ರಾತ್ರಿ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿದ್ದಾನೆ. Give glory to God. ದೇವರಿಗೆ ಮಹಿಮೆ ಸಲ್ಲಿಸಿರಿ. Thank you.